ಎಲ್ಲಿ ಇವತ್ತು ಗೌರಿ ಹಬ್ಬ ಅಲ್ವಾ? ಗಂಡಿದ್ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಬೇಕು ಕಣ್. ಹೇಳು ನೀನು ಸುಮ್ನೆ. ಕಾಯಲ್ಲಿ ತಿಂತೀಯಾ? ಇದು ನಾನ್ ನೀವ್ಯಾರು ಹೇಳು? ಹೆಸರು ಬೇಳೆ ತಿಂತೀಯಾ? ಹೆಸರು ಬೇಳೆ, ಕೂಟು, ಕಾಯಲು, ಒಬ್ಬಟ್ಟು, ಅನ್ನ ಸಾರು, ಹಪ್ಪಳ, ಉಪ್ಪಿನಕಾಯಿ, ಒಂದ್ ಬೋಂಡ, ಆಮೇಲೆ ಚಿರೋಟಿ ಉಂಡೆ, ಆಮೇಲೆ ರವೆ ಉಂಡೆ, ಒಂದ್ ಕರ್ಜಿಕಾಯಿ, ಒಂದ್ ಬಾಳೆ ಎಲೆ, ಆಮೇಲೆ ಒಂಚೂರು ಉಪ್ಪು, ಒಂಚೂರು ಉಪ್ಪಿನಕಾಯಿ, ಆಮೇಲೆ ಕಡುಬು, ಆಮೇಲೆ ಒಂದ್ ಹುಳ್ಳಿಕಾಯಿ ಪಲ್ಯ, ಒಂದ್ ಕಾಬುಳು ಕಡ್ಲೆಕಾಳು ಪಲ್ಯ, ಒಂಚೂರು ಅನ್ನ ಸಾರು, ಆಮೇಲೆ ಒಂಚೂರು ಒಬ್ಬಟ್ಟು, ಆಮೇಲೆ ಒಂಚೂರು ಒಬ್ಬಟ್ಟು ಆದ್ಮೇಲೆ ಒಂಚೂರು ಅದು ಕಾಯಲ್ಲು ಹಾಕ್ತಿದಂಗೆ ತುಪ್ಪ. ಏನ್ ಹೇಳಿದು ಇದು ಇದು ಎಂತ ಉದಯ ವಾರ್ತೆ ಹೇಳ್ದಂಗೆ ಹೇಳ್ತೀರಾ ನೀವು? ಯಾರಮ್ಮ ನೀವು? ನಾನ್ರಿ ಲಲ್ಲಿ. ನೀನ್ ತಾಯಿನ ಹೋಗತ್ತೀವ ನಮ್ಮ. ನಾನು ಇದು ಯಾವ್ದೋ ಮದುವೆ ಆಡ್ರು ನಮ್ ಮನೆಗ್ ಗಂಡ ಬರ್ತಾರ. ನಿಮ್ಮ ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಗುರುಭ್ಯೋ ನಮಃ. ಹಲೋ ಹಲೋ ಹಲೋ, ಗುರುಭ್ಯೋ ನಮಃ. ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ. ಒಂದ್ ನಿಮಿಷ. ನೀವು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಗಿಲ್ಲ, ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಗೊತ್ತಾಗಲ್ಲ ಸ್ವಾಮಿ ನಮ್ಗೆ. ಇಂಗ್ಲಿಷ್ನಾಗ ಹೇಳಿದ್ರೆ ಗೊತ್ತಾಗಲ್ಲ. ಆಯ್ತು ನೋಡಿ, ಗುರುಗಳಾದಂತಹ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ. ಹಲೋ ಹಲೋ ಸ್ವಾಮಿ, ನಮಸ್ತೆ. ನಮಸ್ಕಾರ. ನೋಡಪ್ಪ, ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು. ಆಯ್ತು. ಕಟೀಲು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರ್ಲಿ, ದಾಂಪತ್ಯ ಕಲಹ, ಸ್ತ್ರೀ ವಶೀಕರಣ, ಆಮೇಲೆ ಕೋರ್ಟ್ ಕೇಸು, ಇದೇನೇ ಇರ್ಲಿ, ನಾನು ನಿಮ್ಗೆ ಕೇವಲ 5 ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ. ಯಾವುದೇ ಒಂದು ವೆಚ್ಚವನ್ನು ಭರಿಸೋದಿಲ್ಲ. ಆಯ್ತಾ? ನಿಮ್ ಹೆಸರೇನಪ್ಪ? ನಮ್ಮ ಹೆಸರು ನರಸಿಂಹರಾಜು ಅಂತ. ನರಸಿಂಹರಾಜು. ಯಾವ ರಾಶಿ? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ನರಸಿಂಹರಾಜು. ಓಂ ಸಾತಾಯ ನಮಃ. ನೋಡಪ್ಪ, ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದು ಬೇಕಾದ್ರೆ ಜನಗಳ ದೃಷ್ಟಿ ನಿನಗೆ ಜಾಸ್ತಿ ಆಗ್ಬಿಟ್ಟಿದೆ. ಸತ್ಯ ಅಲ್ವಾ? ಜನಗಳ ದೃಷ್ಟಿ, ನಾನು ಇದು ಗಂಡಸು ಸ್ವಾಮಿ ನರಸಿಂಹರಾಜು. ಗೊತ್ತಾಯ್ತು. ಜನಗಳದು ದೃಷ್ಟಿ ಅಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಮುಂದುವರೆದ್ ಬಿಡ್ತಾವನಲ್ಲ, ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡ್ಬೇಕು ಅನ್ನೋದು ಒಂದು ಜನಗಳು ನಿನ್ಗೆ. ಮನೆಯಲ್ಲಿ ಯಾವಾಗ್ಲೂ ಗಲಾಟೆ, ಹೆಂಡತಿಗೂ ನಿಮ್ಗೂ ಸಖತ್ತು ಗಲಾಟೆ. ಇದು ಇದೆಂತದು ಈ ಒಂದೇ ಸಮಕ್ಕೆ ಇದು ನಾಯಿಗಳು ಹೋಗ್ತಾರಲ್ಲ ಅದೆಂತದ ಮಳೆಗೆ ಬೊಗಳ್ತಾವಲ್ಲ, ಹಂಗ್ ಬೊಗಳ್ತಾರೆ ಮನೆಗೆ. ಯಾವಾಗ್ಲೂ ಕಯ ಕಯ ಅಂತ ಇರ್ತಾರೆ. ನೋಡಪ್ಪ, ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದೆ ಕೊಡಲ್ಲ. ಊರಲ್ಲಿ ನಿನ್ಗೆ ಆಗ್ದಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ನರಸಿಂಹಣ್ಣ ಅಂತಾರೆ. ಹಿಂದೆ ನಿನ್ಗೆ ಮಾಡ್ಬೇಕಾದ್ ಮಾಡ್ತಾರೆ ಎಲ್ಲ. ಆಯ್ತಾ? ತಾಯಿ ಅನುಗ್ರಹದಿಂದ ನಿನ್ಗೆಲ್ಲ ಪರಿಹಾರ ಮಾಡ್ಕೊಡ್ತೀನಿ. ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ. ನಿನ್ಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಪ್ಪ. ನಮ್ ಕೈಲಾದ ಸಹಾಯ ಮಾಡ್ಕೊಡ್ತೀವಿ ನಾವು. ನಮ್ಗೆ ಒಂದ್ ಇದು ಆಗ್ಬೇಕಲ್ರ. ಏನ್ ಹೇಳಪ್ಪ? ಮನೇದು ಒಂಚೂರು ಮನೇದು ಆಗ್ಬೇಕು ಸ್ವಾಮಿ. ನಾನು ಪೂಜೆ ಮಾಡಿ ನೀವು ಒಂದು ವಸ್ತು ಕಳಿಸ್ಕೊಡ್ತೀನಿ. ಅದನ್ನ ಮನೇಲಿ ಇಕ್ಕೊಂಡು 42 ದಿವಸದಲ್ಲಿ ನೀನೇನು ಅನ್ಕೊಂಡಿದ್ಯಾ, ನಿನ್ಗೇನೇನು ಎಲ್ಲ ಅಡ್ಡದಾರಿ ಎಲ್ಲ ಇದ್ ಮಾಡಿ ನಿನ್ಗೆ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವರೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರೇ ಸುಮ್ನಾಗ್ತಾರೆ. ಆಯ್ತಾ? ನಿಂಗೆ ಯಾರೇ ಏನು ತೊಂದ್ರೆ ಕೊಡಲ್ಲ. ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಇದ್ ಮಾಡ್ಬೇಕು, ನಿನ್ಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನ್ಗೆ ಅಲ್ವಾ? ಅಲ್ಲಲ್ಲ, ನಿನ್ಗೆ ಆಭರಣಗಳು ಹಾಕಬೇಕು, ಜನಗಳಿಗೆ ತೋರ್ಸ್ಕೊಬೇಕು ಅನ್ನೋದು ನಿನ್ಗಿದು. ಹಂಗಾಗಿ ಆಮೇಲೆ ನೀನು ಕಾಮ ಕ್ರೋಧ ಎಲ್ಲ ನಿಮ್ಗೆ ಜಾಸ್ತಿ ಇದೆಯಲ್ಲಪ್ಪ ನಿನ್ಗೆ.
ಹಂಗಂದ್ರೆ ಗೊತ್ತಾಗಲ್ಲ. ಅಲ್ಲ ನಿನಗೆ ಇದು ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಹೆಂಡತಿ ಜೊತೆಗೆ ತುಂಬಾ ಆಸೆ, ಬೇರೆ ಪರಸ್ತ್ರೀ ಜೊತೆಗೆಲ್ಲ. ಓ ಅದಕ್ಕೆ ನಿಮ್ ಮನೆಯವರು ಒಪ್ತಾ ಇಲ್ಲ ನಿನ್ಗೆ ಅಲ್ವಾ? ಹ್ಞೂ ಸ್ವಾಮಿ. ಅಲ್ಲ ಹಲೋ, ಹಲೋ, ನಿನ್ನ ಮಡದಿ ಜೊತೆಗೆ ರಾತ್ರಿ ಹೊತ್ತು ನೀನು ಸಂಭೋಗ ಮಾಡಕ್ಕೆ ಅವ್ರ ತುಂಬಾ ಆಸೆ. ಏನ್ ಸ್ವಾಮಿ? ರಾತ್ರಿ ಹೊತ್ತು ಓ ಹೆಂಡತಿ ಜೊತೆಗೆ ಸಂಭೋಗ ಮಾಡಕ್ಕೆ ಅವ್ರ ಜೊತೆ ಇರಕ್ಕೆ ನಿನ್ಗೆ ಆಸೆ. ಹ್ಞೂ ಸ್ವಾಮಿ. ಆದ್ರೆ ನಿನ್ ಹೆಂಡತಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಇಲ್ರ ಏನ್ಕೆ? ಅದೇ ಇದು ಯಾವ್ದ ಮಳೆಗೆ ನಾಯಿ ಬಡ್ಕಂತಾವಲ್ರ, ಹಾ, ಆ ಟೈಪ್ ಬಡ್ಕಂತಾರ ಯಾವಾಗ್ಲು. ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ? ಇಲ್ರ, ಹಾ, ಇಲ್ಲ ಇಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ. ಇಲ್ರ ಸ್ವಾಮಿ. ಅವ್ರ ಹೆಸರು 3 ಅಕ್ಷರದಿಂದ ಬರುತ್ತೆ ನೋಡು, ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯ. ಏನ್ ಸ್ವಾಮಿ? ಆ ಹೆಂಗ್ಸಿನ 3 ಅಕ್ಷರ ಬರುತ್ತೆ, ಹಾ, ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ. ಬೇಕಾದ್ರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ. ಅದೇನೋ ಎಲ್ಲ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ವ್ರ, ಹಂಗೇನೋ ತಪ್ಪಾಗಿರ್ಬೋದು ಸ್ವಾಮಿ. ಅಲ್ಲ, ಅದು ಮನುಷ್ಯ ತಪ್ಪು ಮಾಡ್ದೇನೆ ಇನ್ಯಾರು ಮಾಡಕ್ಕಾಗುತ್ತೆ? ಮನುಷ್ಯ ಮಾಡ್ಬೇಕಾಗಿರೋದು. ಕರೆಕ್ಟ್ ಅಲ್ವಾ? ನಾವ್ ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಹ್ಮ್. ನೀನು ಆ 3 ಅಕ್ಷರ ಇದೆಯಲ್ಲ, ಹೆಂಗ್ಸಿನ ಜೊತೆ ಸಂಬಂಧ ಮಡಿಕೊಂಡಿದೆ, ಅದು ನಿಮ್ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ, ಗುಟ್ಟುವಾಗಿ ನಡೆಸ್ತಾ ಇದೆಯಲ್ವಾ? ಅದನ್ನೇನಿದ್ರಲ್ಲ ಸ್ವಾಮಿ, ಅದು ಇವು ಮೊನ್ನೆ ವಿರಾಟ್ ಕೊಹ್ಲಿ 200 ಚಿಲ್ಲರೆ ರನ್ ಹೊಡೆದ, ಆಮೇಲೆ 91 ಜಡೇಜಾ ಹೊಡೆದ, 6-4 ಹೊಡೆದ ಅಂತ, ಆಮೇಲೆ ಇದು ಎಲೆಕ್ಷನ್ ನಾಗ ಲೀಡ್ ಆಗಿರ್ತಿದೀವಿ ಅಂತ ಅದನ್ನ ಹೇಳ್ಕೊಳದ ಸ್ವಾಮಿ. ಪೇಪರ್ಗೆ ತಪ್ಪೇತ ಸಾರ್ ಅದ ನಕಲಿ ಮಾಡ್ತಾ ಇದ್ದೀವಿ. ಏನ್ ಆತರ ಮಾತಾಡ್ತಿದ್ಯಪ್ಪ? ನಾನು ನಿನ್ನ ಬಗ್ಗೆ ನಾನ್ ಹೇಳ್ತಾ ಇರೋದು ಅಷ್ಟೇ. ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು, ಅಲ್ವಾ? ನಾನ್ ಮಾಡಕ್ ಬಂದಿದ್ನ ಅದು ನಿನ್ಗೆ? ನೀನೇ ಮಾಡ್ಕೊಂಡಿರೋದಲ್ವಾ? ಈಗ 3 ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ? ಏನು ಬೇಡ ಬಿಡಿ. ಬೇಡವಾ? ಈಗ ನಿಮ್ಮ ಮನೆ ಮನೆ ನೀನು ಕೈ ತೊಳ್ಕೊಂತ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ. ಈಗ ನೀನೀಗ ಮನೆ ಕಟ್ಟಬೇಕಲ್ವಾ? ಮನೆ ಕಟ್ಟಬೇಕಾದ್ರೆ ನಿಂಗೇನು ಅಡೆತಡೆ ಆಗ್ಬಾರ್ದು, ದುಡ್ಡಿನ ಸಮಸ್ಯೆ ಏನು ಬರಬಾರ್ದು. ಮನೆ ನಿನ್ಗೆ ಆಗ್ಬೇಕು. ಎಷ್ಟ್ ಫ್ಲೋರ್ ಕಟ್ಬೇಕು ಅಂತ ಇದೆಯಾ ಮನೆ? 2 ಫ್ಲೋರ್. ನಿನಗೆ ಒಂದ್ ಹೆಣ್ಣು ಒಂದ್ ಗಂಡು ಮಕ್ಳು ಇರ್ಬೇಕಲ್ಲ? ಓ ಇರ್ಬೇಕಲ್ಲ. ಇರ್ಬೇಕಲ್ಲ, ನಿನಗ್ ಗೊತ್ತಿಲ್ವಾ? ಅವ್ರೆ ಮತ್ತೀಗ ಇರ್ಬೇಕಲ್ಲ ಅಂತ ನೀನು ಇರ್ಬೇಕಲ್ಲ ಅಂತ ನಿನಗ್ ಗೊತ್ತಿಲ್ವಾ? ನಿಂಗೆ ಎಷ್ಟು ಜನ ಮಕ್ಳು ಅಂತ? ನಿನ್ಗೆ ಎಷ್ಟು ಜನ ಮಕ್ಳು ಅಂತ ನಿನಗ್ ಗೊತ್ತಿಲ್ವನಪ್ಪ? ಇರ್ಬೇಕಲ್ಲ ಅಂತೀಯಲ್ಲ. ಇಲ್ಲಿ ನಮ್ಮ ಇವ್ರ ಮಕ್ಳು ಮರಿ ಎಲ್ಲ ಇಲ್ಲೇ ಇದಾರೆ ಸ್ವಾಮಿ. ಅಲ್ಲ, ನಿನ್ಗೆ ಒಟ್ನಾಗ ಒಂದ್ ಗಂಡು ಒಂದು ಹೆಣ್ಣು ಮಗು ಇದೆ. ನಿನ್ನ ಇದ್ರಲ್ಲಿ ಏನು ತೊಂದ್ರೆ ಇಲ್ಲ ಸಂಸಾರದಲ್ಲಿ? ಅವತ್ತಿಂದ ಏನೋ ನಡೀತಾ ಇದೆ, ಮಾಡ್ತಾ ಇದ್ದೀರಾ, ಜನದ ದೃಷ್ಟಿ ಜಾಸ್ತಿ ಇದೆ. ಈಗ ನಿನ್ಗೆ ನಿಮ್ಮ ಮಡದಿ ಜೊತೆಗೆ ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಅವರು ಒಪ್ತಾ ಇಲ್ಲ ಅಲ್ವಾ? ಅಲ್ಲಪ್ಪ, ಈಗ ಅದನ್ನು ಪರಿಹಾರ ಮಾಡ್ಬೇಕ ನಿನ್ಗೆ. ನಿಮ್ ಹೆಂಡತಿ ಒಪ್ಬೇಕು, ಅವರೇ ನಿನ್ನ ಹತ್ರ ಬರ್ಬೇಕು ಯಾವಾಗ್ಲೂ. ಆತರ ಮಾಡ್ಬೇಕಾ? ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಗುರುಭ್ಯೋ ನಮಃ. ಹಲೋ ಹಲೋ ಹಲೋ, ಗುರುಭ್ಯೋ ನಮಃ. ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ. ಒಂದ್ ನಿಮಿಷ. ನೀವು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಗಿದ್ದೀರಾ, ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಗೊತ್ತಾಗಲ್ಲ ಸ್ವಾಮಿ ನಮ್ಗೆ. ಇಂಗ್ಲಿಷ್ನಾಗ ಹೇಳಿದ್ರೆ ಗೊತ್ತಾಗಲ್ಲ.
ಆಯ್ತು ನೋಡಿ, ಗುರುಗಳಾದಂತಹ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ. ಓ ಹಲೋ ಹಲೋ ಸ್ವಾಮಿ. ನಮಸ್ತೆ. ನಮಸ್ಕಾರ. ನೋಡಪ್ಪ, ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು. ಆಯ್ತು. ಕಟೀಲು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರ್ಲಿ, ದಾಂಪತ್ಯ ಕಲಹ, ಸ್ತ್ರೀ ವಶೀಕರಣ, ಆಮೇಲೆ ಕೋರ್ಟ್ ಕೇಸು, ಇದೇನೇ ಇರ್ಲಿ ನಾನು ನಿಮ್ಗೆ ಕೇವಲ 5 ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ. ಯಾವುದೇ ಒಂದು ವೆಚ್ಚವನ್ನು ಭರಿಸೋದಿಲ್ಲ. ಆಯ್ತು. ಆಯ್ತಾ? ನಿಮ್ಮ ಹೆಸರೇನಪ್ಪ? ನಮ್ಮ ಹೆಸರು ನರಸಿಂಹರಾಜು ಅಂತ. ನರಸಿಂಹರಾಜು. ಯಾವ ರಾಶಿ? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ನರಸಿಂಹರಾಜು. ಓಂ ಸತಾಯ ನಮಃ. ನೋಡಪ್ಪ, ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದು ಬೇಕಾದ್ರೆ ಜನಗಳ ದೃಷ್ಟಿ ನಿನಗೆ ಜಾಸ್ತಿ ಆಗ್ಬಿಟ್ಟಿದೆ. ಸತ್ಯ ಅಲ್ವಾ? ಜನಗಳ ದೃಷ್ಟಿ, ನಾನು ಇದು ಗಂಡಸು ಸ್ವಾಮಿ ನರಸಿಂಹರಾಜು. ಗೊತ್ತಾಯ್ತು. ಜನಗಳದು ದೃಷ್ಟಿ ಅಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವ್ರು ಇವನು ತುಂಬಾ ಮುಂದುವರೆದ್ ಬಿಡ್ತಾವನಲ್ಲ, ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡ್ಬೇಕು ಅನ್ನೋದು ಒಂದು ಜನಗಳು ನಿನ್ಗೆ. ಮನೆಯಲ್ಲಿ ಯಾವಾಗ್ಲೂ ಗಲಾಟೆ, ಹೆಂಡತಿಗೂ ನಿಮ್ಗೂ ಸಖತ್ತು ಗಲಾಟೆ. ಇದು ಇದು ಒಂದೇ ಸಮಕ್ಕೆ ಇದು ನಾಯಿಗಳು ಹೋಗ್ತಾರಲ್ಲ ಅದೆಂತದ ಮಳೆಗೆ ಬೊಗಳ್ತಾವಲ್ಲ, ಹಂಗ್ ಬೊಗಳ್ತಾರೆ ಮನೆಗೆ. ಯಾವಾಗ್ಲೂ ಕಯ ಕಯ ಅಂತ ಇರ್ತಾರೆ. ನೋಡಪ್ಪ, ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದೆ ಕೊಡಲ್ಲ. ಊರಲ್ಲಿ ನಿನ್ಗೆ ಆಗ್ದಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ನರಸಿಂಹಣ್ಣ ಅಂತಾರೆ. ಹಿಂದೆ ನಿನ್ಗೆ ಮಾಡ್ಬೇಕಾದ್ ಮಾಡ್ತಾರೆ ಎಲ್ಲ. ಆಯ್ತಾ? ತಾಯಿ ಅನುಗ್ರಹದಿಂದ ನಿನ್ಗೆಲ್ಲ ಪರಿಹಾರ ಮಾಡ್ಕೊಡ್ತೀನಿ. ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ. ನಿನ್ಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಪ್ಪ. ನಮ್ ಕೈಲಾದ ಸಹಾಯ ಮಾಡ್ಕೊಡ್ತೀವಿ ನಾವು. ನಮ್ಗೆ ಒಂದ್ ಇದು ಆಗ್ಬೇಕಲ್ರ. ಏನ್ ಹೇಳಪ್ಪ? ಮನೇದು ಒಂಚೂರು ಮನೇದು ಆಗ್ಬೇಕು ಸ್ವಾಮಿ. ನಾನು ಪೂಜೆ ಮಾಡಿ ನೀವೊಂದು ವಸ್ತು ಕಳಿಸ್ಕೊಡ್ತೀನಿ. ಅದನ್ನ ಮನೇಲಿ ಇಕ್ಕೊಂಡು 42 ದಿವಸದಲ್ಲಿ ನೀನೇನು ಅನ್ಕೊಂಡಿದ್ಯಾ, ನಿನ್ಗೇನೇನು ಎಲ್ಲ ಅಡ್ಡದಾರಿ ಎಲ್ಲ ಇದ್ ಮಾಡಿ ನಿನ್ಗೆ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವ್ರೆಲ್ಲ ಅವ್ರವ್ರ ಪಾಡಿಗೆ ಅವ್ರವರೇ ಸುಮ್ನಾಗ್ತಾರೆ. ಆಯ್ತಾ? ನಿಂಗೆ ಯಾರ ಏನು ತೊಂದ್ರೆ ಕೊಡಲ್ಲ. ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಇದ್ ಮಾಡ್ಬೇಕು, ನಿನ್ಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನ್ಗೆ ಅಲ್ವಾ? ಅಲ್ಲಲ್ಲ, ನಿನ್ಗೆ ಆಭರಣಗಳು ಹಾಕಬೇಕು, ಜನಗಳಿಗೆ ತೋರ್ಸ್ಕೊಬೇಕು ಅನ್ನೋದು ನಿನ್ಗಿದು. ಹಂಗಾಗಿ ಆಮೇಲೆ ನೀನು ಕಾಮ ಕ್ರೋಧ ಎಲ್ಲ ನಿಮ್ಗೆ ಜಾಸ್ತಿ ಇದೆಯಲ್ಲಪ್ಪ ನಿನ್ಗೆ. ಗೊತ್ತಾಗಲ್ಲ. ಅಲ್ಲ, ನಿನಗೆ ಇದು ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಹೆಂಡತಿ ಜೊತೆಗೆ ತುಂಬಾ ಆಸೆ, ಬೇರೆ ಪರಸ್ತ್ರೀ ಜೊತೆಗೆಲ್ಲ. ಅದಕ್ಕೆ ನಿಮ್ ಮನೆಯವರು ಒಪ್ತಾ ಇಲ್ಲ ನಿನ್ಗೆ ಅಲ್ವಾ? ಅಲ್ಲ, ಹಲೋ, ನಿನ್ನ ಮಡದಿ ಜೊತೆಗೆ ರಾತ್ರಿ ಹೊತ್ತು ನೀನು ಸಂಭೋಗ ಮಾಡಕ್ಕೆ ಅವ್ರ ತುಂಬಾ ಆಸೆ. ರಾತ್ರಿ ಹೊತ್ತು ಹೆಂಡತಿ ಜೊತೆಗೆ ಸಂಭೋಗ ಮಾಡಕ್ಕೆ, ಅವ್ರ ಜೊತೆ ಇರಕ್ಕೆ ನಿನ್ಗೆ ಆಸೆ. ಆದ್ರೆ ನೀನ್ ಹೆಂಡತಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಏನ್ಕೆ? ಅದೇ ಇದು ಯಾವ್ದ ಮಳೆಗೆ ನಾಯಿ ಬಡ್ಕಂತಾವಲ್ರ, ಆ ಟೈಪ್ ಬಡ್ಕಂತಾರ ಯಾವಾಗ್ಲೂ. ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ? ಇಲ್ಲ ಇಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಇಲ್ರ ಸ್ವಾಮಿ. ಅವ್ರ ಹೆಸರು 3 ಅಕ್ಷರದಿಂದ ಬರುತ್ತೆ ನೋಡು, ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯ. ಆ ಹೆಂಗ್ಸಿನ 3 ಅಕ್ಷರ ಬರುತ್ತೆ. ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ. ಬೇಕಾದ್ರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ. ಅದೇನೋ ಎಲ್ಲ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ರ, ಹಂಗೇನೋ ತಪ್ಪಾಗಿರ್ಬೋದು. ಅಲ್ಲ, ಅದು ಮನುಷ್ಯ ತಪ್ಪು ಮಾಡ್ದೇನೆ ಇನ್ಯಾರು ಮಾಡಕ್ಕಾಗುತ್ತೆ? ಮನುಷ್ಯ ಮಾಡ್ಬೇಕಾಗಿರೋದು. ಕರೆಕ್ಟ್ ಅಲ್ವಾ? ನಾವು ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ನೀನು
ಆ 3 ಅಕ್ಷರ ಇದೆಯಲ್ಲ ಹೆಂಗಸಿನ ಜೊತೆ ಸಂಬಂಧ ಮಡಿಕೊಂಡಿದೆ, ಅದು ನಿಮ್ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ, ಗುಟ್ಟುವಾಗಿ ನಡೆಸ್ತಾ ಇದೆಯಲ್ವಾ? ಅದನ್ನೇನು ಇದು ಸ್ವಾಮಿ, ಅದು ಇವು ಮೊನ್ನೆ ಮಾಡಿದ್ದೀನಿ ಒಬ್ಬರನ್ನ ಉಳಿತಿಲ್ಲ ಸಾಯಿನಾಕೆ. ಹಲೋ ಹಲೋ ಗುರುಭ್ಯೋ ನಮಃ. ಸ್ವಾಮಿ, ಅದೇ ಬೆಳಗ್ಗೆ ಮಾಡು ಅಂತ ಅಂದ್ರಲ್ಲ, ನಾವು 3 ಸಲ ಮಾಡಿದ್ರಲ್ಲ, ಯಾರು ಅಂತ ಮಾಡಿದ್ರು ಸರ್. ಆಯ್ತು, ನೀವೇ ಸ್ನಾನ ಅದು ಮಾಡಿ ಸರ್. ಅದ್ಯಾರೋ ನಮ್ಮವ್ರ ಸಂಬಂಧಿಕರು ಅಂತ ಮಾಡಿರಿ ಸರ್. ಹಲೋ 3 ಸಲ ಮಾಡಿದ್ರಲ್ಲ, ಅದಕ್ಕೆ ಯಾರೋ ನಮ್ಮ ಸಂಬಂಧಿಕರು ಅಂತ ಮಾಡಿದ್ರು ಸರ್. 5 ನಿಮಿಷ ಫ್ರೀ ಇದೆಯಾ, ಮಾತಾಡ್ಲಾ? ಮಾತಾಡಿ ಸ್ವಾಮಿ. ಎಲ್ಲ ಇದು ನಮ್ಮ ಸಂಬಂಧಿಕರು ಅಂತ ಮಾಡಿದೆ ಸ್ವಾಮಿ. ಇರ್ಲಿ. ಈಗ ರಾತ್ರಿ ನಾನು ಪೂಜೆ ಮಾಡ್ದೆ. ಪೂಜೆ ಮಾಡ್ಬೇಕಂದ್ರೆ ನೋಡಿ, ಇವತ್ತು ಕೆಲಸ ಮಾಡ್ತೀನಿ. ಕೊಟ್ಟಿಲ್ಲ, ಭಗವಂತನೇ ಕೊಟ್ಟಿಲ್ಲ. ಹಲೋ, ಪೂಜೆ ಮಾಡ್ಬೇಕಾದ್ರೆ ಒಂದು ದುಷ್ಟ ಶಕ್ತಿ ಅಡ್ಡಕ್ ಬಂದ್ಬಿಡ್ತಪ್ಪ. ಸ್ವಾಮಿ ಅಂತ ಮಾಡಿದೆ ಸ್ವಾಮಿ. ಆಯ್ತು, ನೀವು ಪೂಜೆ ಮಾಡಿ ರೇ. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ರಿ. ನಾನು ಪೂಜೆ ಮಾಡಬೇಕಾದ್ರೆ ಒಂದು ದುಷ್ಟ ಶಕ್ತಿ ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತು. ನಿಮ್ ಮ್ಯಾಲ ಯಾರೋ ಸರಿಯಾಗಿ ಮಾಡ್ಬಿಟ್ಟವ್ರೆ, ದುಷ್ಟ ಶಕ್ತಿಗಳನ್ನೆಲ್ಲ ಬಿಟ್ಬಿಟ್ಟವ್ರೆ. ಆದ್ರೂ ಇವರು ಜೆಂಟ್ಸು, ನಾವು ಗಂಡಸು ನಾವು. ನನ್ಗೇನ್ ಗೊತ್ತಾಗಲ್ವನೇ ಜೆಂಟ್ಸ್ ಯಾರು ಲೇಡೀಸ್ ಯಾರು ಅಂತ? ಅಲ್ಲ, ಯಾರು ಮಾಡಿದ್ರಿ ಅಂದ್ರಲ್ಲ. ನಿಮ್ಗೆ ಯಾರೋ ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ. ನಾವೇನೋ ಇದೇನೋ ಅಂತಿದ್ದೆ ಸ್ವಾಮಿ. ಅದು ನನ್ ಮೇಲೆ ನಾನು ನಿಮ್ಗೆ ಒಳ್ಳೆ ಮಾಡಕ್ ಬಂದಲ್ಲ, ಅದು ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತಾರ. ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ. ಆಮೇಲೆ ಎಲ್ಲ ಸರಿ ಮಾಡಿದೀನಿ. ಈಗ ಪೂಜೆ ಮಾಡಿದೀನಿ. ಈಗ ಅದೇ ಹೇಳುದ್ನಲ್ಲ ನಿಮ್ಗೆ, ಈಗ ನಾನು 10:30ಗೆ ಎಷ್ಟೊತ್ತಿಗೆ ಕೊರಿಯರ್ ಮಾಡಿ ಕಳಿಸ್ತೀನಿ. ಅದು ಸಾಯಂಕಾಲ ಬರುತ್ತೆ. ಅಡ್ರೆಸ್ ಹೇಳಿ ನಿಂದು ಮನೆಯದು. ನರಸಿಂಹರಾಜು ಲೇಟ್ ನರಸಿಂಹಪ್ಪ. ಬರ್ಕಂಡ್ರ? ಹೇಳಿ. ಬಳ್ಳಾಪುರ. ಹುಡ್ಗ ಬರ್ಕಂತಾನೆ, ಕೇಳುತ್ತೆ, ಹೇಳಿ. ಬಳ್ಳಾಪುರ ಬುಗುಡ್ನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ಆಯ್ತಪ್ಪ. ಇದು ನಿಮ್ ಪಿನ್ ನಂಬರ್, ಪಿನ್ ಕೋಡ್ ಹೇಳಪ್ಪ. ಇನ್ನು ಅಂದ್ರೆ ಪಿನ್ ಕೋಡ್ ನಂಬರ್, ನಿಮ್ ತುಮಕೂರಲ್ಲ ಪಿನ್ ಕೋಡ್ ನಂಬರ್ ಇರುತ್ತೆ, ಅದನ್ನ ಹೇಳ್ಬೇಕು. ನಮ್ದು ಮೊಬೈಲ್ದಲ್ಲ, ಈ ಪಿನ್ ಕೋಡ್ ನಂಬರ್ ಇರುತ್ತೆ ತುಮಕೂರ್ದು. 8 7 ಮೊಬೈಲ್ ನಂಬರ್ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ. ಒಂದೊಂದು ಊರಿಗೆ ಒಂದೊಂದು ಪಿನ್ ಕೋಡ್ ನಂಬರ್ ಇರುತ್ತೆ. ಅದು ಪಿನ್ ಕೋಡ್ ನಂಬರ್. ಶನಿಮಾದೇವ್ರ ದೇವಸ್ಥಾನ ಐತೆ. ಶನಿಮಾದೇವ್ರ ದೇವಸ್ಥಾನ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಇರುತ್ತೆ. ಒಂದ್ ಊರಿಗೆ ಹೋಗ್ಲಿ ಬಿಡು. ಈಗ ಅದೇ ಮನೆ ಕಟ್ಟೋದಕ್ಕೆ ನಿಂಗೆ ಹಣದ ವ್ಯವಸ್ಥೆ ಎಲ್ಲ ಮಾಡ್ಸೋಕೆ ಎಲ್ಲ ಮಾಡಿದೀನಿ. ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿಂಗೆ ಆಗ್ತಾ ಇತ್ತಲ್ಲ, ಅವ್ರಿಗೆ ಸ್ವಲ್ಪ ಹೇಳಿ, ನೀನ್ ಏನಾದ್ರು ಇದ್ ಮಾಡ್ಕೊಳಕ್ ಆಗಲ್ಲ. ಅವರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇರೋದು. ಅವ್ರವ್ನ್ ಕೇಳ್ತೀನಿ ತಡೀರಿ, ಅವ್ರವ್ನ ನಾವ್ ಇಟ್ಕೊಂಡಿದ್ದೇನೋ ಅಂತ ಕೇಳ್ತೀನಿ ಅಷ್ಟೇ. ಅಲ್ಲಪ್ಪ ನರಸಿಂಹರಾಜು, ನೀನು ಅವರು ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರ? ನಾವ್ ಯಾರು ಅನ್ನೋದೇ ಗೊತ್ತಿಲ್ಲ. ಅವ್ರು ಎಲ್ಲ ನಮ್ಗೆ ಆಗದಾರೆ ಇರೋದು. ಆಯ್ತು. ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ನಿನ್ಗೆ ವಿಚಾರ ಅದೇ ಏನು ಇಲ್ಲ. ಇವಾಗ ನಾವು ನಮ್ಮ ಸಂಬಂಧಿಕರು ಅಂತ ಮಾಡ್ದೋ, ನೀವಾದ್ರು ಉಯ್ಕೊಳ್ರಿ. ಅಲ್ಲಪ್ಪ ಬಿಟ್ಟಾಕದನ್ನ. ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ? ಟೀ ತಗೊಂಡು ಸ್ನಾನ ಮಾಡ್ಕೊಳ್ಳಿ ಸ್ವಾಮಿ. ಅಲ್ಲ, ರತ್ನಮ್ಮ ಮನೆಗೆ ಹೋಗ್ತಿರ್ತಿಯಲ್ಲ ಅವಾಗ, ಈಗ ಅವ್ರು ಬೇಕೋ ಬೇಡವಾ ನಿಂಗೆ? ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಅಲ್ಲಪ್ಪ ಆಯ್ತು ಸ್ವಾಮಿ. ಹಲೋ ಆಯ್ತು. ಹಲೋ, ಓಂ ಗುರುಭ್ಯೋ ನಮಃ. ಎಲ್ಲ ಕಟ್ ಮಾಡಬಾರ್ದು. ಆಯ್ತು ಸ್ವಾಮಿ. ಈಗ ರತ್ನಮ್ಮ ಬೇಕೋ ಬೇಡವಾ ನಿಂಗೆ?
ಆಯ್ತು ಅದೇನು ಮಾಡಿಕೊಡಿ, ಎಲ್ಲ ಅಡ್ರೆಸ್ ಹೇಳಿದ್ದೀನಿ ಸ್ವಾಮಿ. ಅಲ್ಲ ರತ್ನಮ್ಮ ಬೇಕಾ ಬೇಡವೋ? ಹ್ಞೂ ಆಯ್ತು ರೀ, ಒಳ್ಳೇದು ಸ್ವಾಮಿ. ಹಲೋ, ಒಳ್ಳೇದು. ಹಾಂ, ಈಗ ಲಕ್ಷ್ಮಮ್ಮನ ಬಗ್ಗೆ ಏನು ಮಾಡ್ಲಾರಪ್ಪ ಏನ ಕೆಲಸ? ಎದ್ದು ಹೇಳ್ತಿದ್ದಂಗೆ ಇದು ಅಲ್ಲ ಲಕ್ಷ್ಮಮ್ಮ ಬೇಕಾ ಬೇಡವಾ? ಲಕ್ಷ್ಮಮ್ಮ, ರತ್ನಮ್ಮ, ಲಲಿತಾ ನೀನ್ ಹೆಂಡತಿ? ಇಲ್ಲ ಬಿಡಿ, ಇದು ಮಧ್ಯಾಹ್ನ ಮಾಡ್ತೀನಿ ನಾನು. ಅದೇ ಎಂಟೆ ಹೊಡ್ಸಕ್ಕೆ ಹೇಳಿದ್ದೀನಲ್ಲ, 8 ದುಡ್ಡು ಕೊಟ್ಟು ನೀನ್ ಎಲ್ಲಿ ಹೆಂಡತಿ ಲಲಿತಾ? ಆಯ್ತು ಸ್ವಾಮಿ. ಅಲ್ಲ ಅವಳು ಬೇಕಾ ಬೇಡವಾ? ಒಳ್ಳೆ ಸ್ವಾಮಿ. ಆಯ್ತು, ಇಡಿ ಸ್ವಾಮಿ. ಇದು ನಮ್ಮ ಯಾರೋ ಮಾಡ್ಬೇಕು, ಅವರಿಗೆ ಹೋಗಿ ನಿಮಗೆ ಮಾಡಿರಿ ಸ್ವಾಮಿ. ಹಲೋ ನರಸಿಂಹರಾಜು. ನೀವೇ ಸ್ವಾಮಿ? ಹೇಳಿ. ಈಗ ನಿನ್ಗೆ ರತ್ನಮ್ಮ ಬೇಕೋ, ಲಕ್ಷ್ಮಮ್ಮ ಬೇಕೋ, ಲಲಿತಮ್ಮ ಬೇಕೋ? ಎಂಟೆ ಓಡಿಸ್ಬೇಕು ಸ್ವಾಮಿ ಅಷ್ಟೇ. ಆಯ್ತಪ್ಪ. ಕುಡಿಯಾರಲ್ವ ರೇ? ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಯಪ್ಪ ಸ್ವಾಮಿ, ಇವರು ಸ್ವಾಮಿಗಳು ಸಚ್ಚಿದಾನಂದ ಇದು 8:30 ಮೇಲೆ ಅಲ್ರ ಪೂಜೆ ಅಂತ. ಈಗ ಅದ ಯಾರೋ ಹರ್ಬಲ್ನರು ಅದಕ್ಕಿನ್ನ ಸ್ವಲ್ಪ ಐತೆ ಅಂತ ಫೋನ್ ಮಾಡಿದೆ ಸ್ವಾಮಿ. ನೀವು ಖಂಡಿತ ಬೇಜಾರು ಮಾಡ್ಕೋಬೇಡಿ. ಕಾರ್ತಿಕ ಮಾಸದ ಅಲ್ಲಲ್ಲ, ಕಾರ್ತಿಕ ಮಾಸದ ಪೂಜೆಯನ್ನು ನೀನ್ ಹೇಳ್ಬೇಡ ಕಣಯ್ಯ. ಕಾರ್ತಿಕ ಮಾಸದ ಪೂಜೆಯನ್ನು ಇಟ್ಕೊಂಡಿದೀವಲ್ಲ, ಅದಕ್ಕೆ ಈಗ ಸಾಯಂಕಾಲ 8:30 ಮಹಾಮಂಗಳಾರತಿ ಆಗುತ್ತದು ಮಾಮೂಲಿ. ಅದಕ್ಕೆ ನಾನು ಇವತ್ತು ಪೂಜೆ ರಾತ್ರಿ ಅಮಾವಾಸ್ಯೆ ಪೂಜೆ ಮಾಡಿದ್ದೆ. ಸ್ವಲ್ಪ ಕಠಿಣವಾಗಿತ್ತು ಅದು ನಿಮ್ದು. ಯಾಕೆ ಸ್ವಲ್ಪ ಎಲ್ಲ ಒಂದು 4-5 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಇದಕ್ಕೆ. 5 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ನೀವು ಬದುಕಲೇಬಾರ್ದು, ನಿಮ್ಮ ಮನೆ ಹಾಳಾಗೋಗ್ಬೇಕು, ಮಕ್ಕಳು ಎಲ್ಲ ಓದ್ತಾವ್ರೆ. ನಿಮ್ ಬಾಯಾಗ ಯಾಕೆ ಅಂತ ಮಾತಾಡ್ತಿರ್? ಆತರ ಅಲ್ಲ ರೀ, ನಮಗೆ ಗೊತ್ತಾಗುತ್ತೆ ಮಾಟ ಮಂತ್ರ ಮಾಡಿಸಿರೋದು, ಅದೆಲ್ಲ ನಮಗೆ ಗೋಚಾರ ಆಗುತ್ತದೆ. ಇದು ಕಂಡೀಷನ್ ಆಗಿ ಮಾಡ್ಯಾರಂತೀನಿ ಕೇಳಿ. ಇದು ಅದಕ್ಕೆ ರಾತ್ರಿ ಹೇಳು ನರಸಿಂಹರಾಜು ತಳಿ ಸುಮ್ಮನೆ ಶೆಟ್ರು ಬೇಡ ತಳಿ ಬಿಡು, ಸುಮ್ಮನೆ ಅವತ್ತೆ ಶೆಟ್ರು. ಇದೊಂದು ಹಲೋ ಏನು ಹಲೋ, ಟವರ್ ಏನು ಕೇಳಿಸ್ತಾ ಇಲ್ಲಪ್ಪ, ಸ್ವಲ್ಪ ಕ್ಲೀನಾಗಿ ಮಾತಾಡು. ಕೇಳಿಸ್ತಾ ಇದ್ದೀವಿ, ನೀವು ಮಾತಾಡೋದು. ನಾನ್ ಮಾತಾಡೋದು ನಿನಗೆ ಕೇಳಿಸ್ರೆ ನೀನ್ ಮಾತಾಡೋದು ನನಗೆ ಕೇಳಿಸ್ಬೇಕಲ್ವನ್ರಿ? ಕೇಳಿಸ್ಬೇಕು ಸ್ವಾಮಿ. ಮತ್ತೆ ಏನು ಒಪ್ಪ ಒಂಥರ ಅನಾಗರಿಕನಾಗಿ ಮಾತಾಡ್ತೀನಿ ನೀನು. ನನಗೆ ಕೇಳಿಸ ಸ್ವಾಮಿ ಅಂತಂದ್ರೆ ನೀನ್ ಹೇಳ್ಸೋದು ನನಗೆ ಕೇಳಿಸ್ಬೇಕು ತಾನೆ? ಅಲ್ಲ, ಇದು ಈ ಸ್ವಾಮಿ ಹೇಳೋದು ಒಂಚೂರು ಆ ಕಂಡೀಷನ್ ಐತೆ, ಕೇಳ್ಬಾ ಅಂತ ನಮ್ಮ ಮನೆಯವರು ನಮ್ಮ ಬಿಡು. ಇಲ್ಲಿ ಕೇಳಿಲ್ಲಿ, ದೇವ ಮಂದಿರಕ್ಕೆ ನೀನ್ ಹೇಳ್ಬೇಡ, ನಾನು ಹೇಳೋದ್ ಕೇಳಿಸ್ಕೊ. ದೇವ ಮಂದಿರಕ್ಕೆ ಮೊದಲು ಹೋದರೇನೋ ಕೊಲೆಂಗೆ ಹೋದರೇನೋ, ಯಾರ್ಯಾರಿಗೆ ಏನೇನು ಸಿಗ್ಬೇಕೋ ಅದ್ ಮಾತ್ರ ಸಿಗುತ್ತೆ ಅಲ್ವಾ? ಸುಮ್ಮನೆ ಕೈ ಊದ್ಗಡ್ಡಿ ಹಚ್ಚಿದ್ದವ್ರೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ಕೊಂಡ್ರೆ ತಪ್ಪೋದು. ಭಕ್ತಿಯಿಂದ ಯಾರು ಪೂಜೆ ಮಾಡಿರ್ತಾರೋ ಅವ್ರಿಗೆ ಮಾತ್ರ. ಹಲೋ ಅಲ್ವಾ? ನೀನ್ ಹೆಂಡತಿ ಯಾವತ್ತೋ ಸ್ನಾನ ಮಾಡ್ಬಿಟ್ಟು ಯಾವತ್ತೋ 2 ಊದ್ಗಡ್ಡಿ ಹಚ್ಚಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ, ತಿಳ್ಕೊ. ಒಂದ್ ಸ್ವಲ್ಪ ಟವರ್ ಇರ್ತಾ ಬಂದ್ ಮಾತಾಡಿ. ಏನೋ ವಾಯ್ಸ್ ಕೇಳಿಸ್ತಾ ಇಲ್ಲ ನನಗೆ. ಕಾಯಿ ಅಲ್ಲಿ ಆಚೆ ಕಡೆ ನೋಡು. ಕಾಯಿ ಇಲ್ಲ ಹೊಲ್ತಳಿಂದ ತಂದಿಲ್ಲ ಮಗ. ಆಯ್ತು. ಹಲೋ ರೇ, ನಾನು ನಂಗೆ ಮಾಡಕ್ ಕೆಲ್ಸ ಇಲ್ದೆ ನಿನಗೆ ಫೋನ್ ಮಾಡಿಲ್ಲ. ನಾವು 9 ಗಂಟೆಗೆ ಮಾಡ್ತೀರ ಅಂತ ನಾವು ಇದು ಯಾವ್ದೋ ಹರ್ಬಲ್ನವ್ರು ಮಾಡಿದ್ರು. ರೇ, ನೀನು ಯಾವಂತಾರ ಮಾತಾಡ್ಕೋ. ನಾನ್ ಮಾತಾಡ್ಬೇಕಾರೆ ನೀನು ನನ್ನ ಹತ್ರ ಮಾತಾಡ್ಬೇಕು. ಇನ್ನು ಸ್ನಾನ ಅದು ಮಾಡಿರೋ, ಇದು ಮಗ ತೊಳೆದಿಲ್ಲ ಸರ್. ನೀನ್ ಏನ ತೊಳ್ಕೊಂಡು ನಿನ್ ಕಟ್ಕೊಂಡು ನನಗೇನ ಆಗ್ಬೇಕು? ನಿನ್ಗೆ ಒಳ್ಳೇದ್ ನಾನ್ ಮಾಡ್ತಿರೋದು, ನನಗ್ ಒಳ್ಳೇದ್ ನೀನ್ ಮಾಡ್ತಿದ್ಯಾ? ನೀನ್ ಹೇಳ್ದಂಗೆ ಕೇಳಕ್ಕೆ ಇಲ್ಲ ಸ್ವಾಮಿ. ಯಾರು ಒಳ್ಳೇದ್ ಮಾಡ್ತಿರೋದು? ಇದು ಗುರುಭ್ಯೋ ನಮಃ ಸ್ವಾಮಿಗಳು ಶೃಂಗೇರಿ ಮಠದ
ಅಧ್ಯಕ್ಷರು ಮಾಡ್ತಾ ಇರೋ ಸ್ವಾಮಿ, ನಮಗೊಂದೇನೋ ಕಷ್ಟ ಪರಿಹಾರ ಮತ್ತೀಗ ನೀನ್ ಹೇಳ್ದಾಗ ನಾನ್ ಫೋನ್ ಮಾಡ್ಬೇಕು 9 ಗಂಟೆಗೆ 8 ಗಂಟೆಗೆ 6 ಗಂಟೆಗೆ. ಇಲ್ಲ ಮತ್ತೆ ನಾನ್ ಮಾತಾಡ್ತಿದ್ರೆ ನೀನೇನೋ ನಿನ್ ಹೆಂಡತಿಗೇನೋ ಹೇಳ್ತಿದ್ಯಾ, ಅವ್ಳ ಭಕ್ತಿನೇ ಇಲ್ಲ ನಿನ್ ಹೆಂಡತಿಗೆ. ಕೊನೆಗೆ ಅವ್ರು ಏನಾಗ್ತಾರೆ ನೋಡಿವಂತೆ ಅವರೆಲ್ಲ. ಕೂತ್ಕೊಂಡು ಕೇಳಿ ಬನ್ನಿ ಅಮ್ಮ ಅಂತ ಕೂತ್ರೆ ಸ್ವಾಮಿ. ದೇವರಲ್ಲಿ ಊದ್ಗಡ್ಡಿ ತಗೊಂಡು ಬೆಳಗಿದ ತಕ್ಷಣ ದೇವ್ರನ್ನ ಅವ್ರಿಗೇನು ನಿಮ್ದೇನ್ ಮನೆ, ಹೆಂಚಿನ ಮನೆ, ಸೀಟಿನ ಮನೆ, ಮೋಲ್ಡಿಂಗ್. ನಾನು ಆಯ್ತು ಪೂಜೆ ಮಾಡ್ಬೇಕು ಅಂತ ಇದ್ದೀನ್ರಿ. ಮಾಡು. ನೀವ್ ಅಲ್ಲಿದ್ದೀರಾ, ಹೆಂಗ್ ಮಾಡ್ಲಿ ನಾನು? ಕಬ್ಬಣನ ಆಯ್ತು ಪೂಜೆ ಮಾಡಕ್ ನನಗೆ ಅಲ್ಲ, ನಾನು ಏನ್ ಗೊತ್ತಾ, ನಿಮ್ಮ ಹತ್ರ ಒಂದು ಆಯುಧ ಐತಲ್ಲ, ಆ ಆಯುಧಕ್ಕೆ ಪೂಜೆ ಮಾಡಿದ್ರೆ ವಿಶಾಲಕ್ಕಂಗೂ ಅದೇ ಆಯುಧ ಯೂಸ್ ಮಾಡ್ತೀರಾ, ನನಗೂ ಅದೇ ಆಯುಧ ಯೂಸ್ ಮಾಡ್ತೀರಾ. ನಿಮ್ ಸಾಮಾನ್ಯ ನನ್ಗೆ ಆಯುಧ ಇದ್ದಂಗೆ ಕಣ್ರಿ, ಅದಕ್ಕೆ ಪೂಜೆ ಮಾಡ್ಬೇಕು. ಅಲ್ಲ, ನಮಗೂ ಒಂದ್ ಜೀವನ ಇದೆ, ನಮಗೂ ಒಂದು ಮನ್ಸಿದೆ. ನೀನ್ ಏನ್ ಅರ್ಥ ಮಾಡ್ಕೊಳಲ್ಲಪ್ಪ ನನ್ನ ಜೀವನ? ಹೇಳು, ಏನ್ ಅರ್ಥ ಮಾಡ್ಕೊಳಲ್ಲ? ಇದನ್ನೆಲ್ಲ ನೀವ್ ನಿಮ್ಮವ್ರಿಗೆ ಹೇಳು, ನಮ್ಗೇನ್ ಹೇಳ್ತೀಯ? ನಿಮ್ಮವ್ರಿಗೆ ಅಂದ್ರೆ ಯಾರ್ಗೆ? ನಿಮ್ ದೊಡ್ಡಪ್ಪರಿಗೆ, ಆಮೇಲೆ ನಿಮ್ಮ ಸಂಬಂಧಿಕರು ಯಾರವ್ರು ಅವ್ರಿಗೆ ಹೇಳು. ನೋಡಿ ಅಂದ್ರೆ ಅವ್ರ ಜೀವನ ಸರಿಪಡಿಸ್ತಾರೆ ಹೊರತು ಜೀವನ ನಡೆಸ್ತಾರ ಅಂದ್ರೆ ಅವರು? ನಡೆಸ್ತಾರ ಅಂದ್ರೆ ಇವಾಗೇನ್ ಬೇಜನ್ ಗಾರ್ಮೆಂಟ್ಸ್ ಇದಾವೆ, ಆಮೇಲೆ ಹೌದಾ ಅಂತ ರಾಯಚೂರು ಗುಲ್ಬರ್ಗದ ಕಡೆಯಿಂದಲೇ ಕೆಲಸ ಮಾಡ್ತಾರೆ ಶೆಡ್ಗಳು ಹಾಕೊಂಡು. ಮಗು ಜೀವನ ಏನ್ ಮಾಡ್ಬೇಕು? ಮಗುಗೆ ಯಾರಿಗಾರ ಮದುವೆ ಮಾಡ್ಬಿಡು. ಅಲ್ಲ ರೀ, ನೀನ್ ಹೇಳ ಒಬ್ಬ ತಂದೆಯಾಗಿ ಮಗು ಹೇಳ ಮಾತಾ ಇದು? ಅವ್ರ ಅಪ್ಪರ್ಗೆ ಹೇಳು, ನಿಮ್ಮ ಯಜಮಾನ್ ಮನೆಯವ್ರಿಗೆ. ಅವ್ರ ಅಪ್ಪ ನೀನೇ ಅಲ್ವನ್ರಿ, ನೀನೇ ಕಣ್ರಿ. ನೀವ್ ಆಯ್ತು ಪೂಜೆ ಮಾಡಿದ್ರ ಆಲೆ? ಇಲ್ಲ, ನಾನ್ ಆಯ್ತು ಪೂಜೆ ಮಾಡ್ಬೇಕು ಅಂತ ಇದ್ದೀನ್ರಿ. ಮಾಡು. ನೀವ್ ಅಲ್ಲಿದ್ದೀರಾ, ಹೆಂಗ್ ಮಾಡ್ಲಿ ನಾನು? ಕಬ್ಬಣನ ಆಯ್ತು ಪೂಜೆ ಮಾಡಕ್ ನನಗೆ. ಅಲ್ಲ, ನಾನು ಏನ್ ಗೊತ್ತಾ, ನಿಮ್ಮ ಹತ್ರ ಒಂದು ಆಯುಧ ಐತಲ್ಲ, ಆ ಆಯುಧಕ್ಕೆ ಪೂಜೆ ಮಾಡಿದ್ರೆ ವಿಶಾಲಕ್ಕಂಗೂ ಅದೇ ಆಯುಧ ಯೂಸ್ ಮಾಡ್ತೀರಾ, ನನಗೂ ಅದೇ ಆಯುಧ ಯೂಸ್ ಮಾಡ್ತೀರಾ. ನಿಮ್ ಸಾಮಾನ್ಯ ನನ್ಗೆ ಆಯುಧ ಇದ್ದಂಗೆ ಕಣ್ರಿ, ಅದಕ್ಕೆ ಪೂಜೆ ಮಾಡ್ಬೇಕು. ಹಿಂದೆ ರಾಜ ಮಹಾರಾಜರುಗಳು ಶತಮಾನಗಳ ಹಿಂದೆ ರಾಜ ಮಹಾರಾಜರುಗಳು ಯುದ್ಧಕ್ಕೆ ಹೋಗಿ ಬಳಸಿ ತಾಮಂದ್ ಮಡಗಿರೋ ಆಯುಧಗಳು ಇವತ್ತು ಅದನ್ನೇ ರೂಢಿಯಲ್ಲಿ ನೀವು ಮಾಡ್ಕೊಂಡಿರೋದ. ನೀನ್ ಏನ್ ಕೋಲಿಸ್ತೀಯ ಅಂದ್ರೆ ಎಷ್ಟು ಊರ್ ಹಾಳು ಮಾಡಿ ಚಿನಾಲ್ ಮುಂದೆ ಆಯುಧ ಅದು ಕೋಲಿಸ್ತೀಯ. ಹಿಂದೆ ರಾಜರುಗಳು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ತಗೊಂಡೋಗ್ತಿದ್ದ ಕತ್ತಿ ಗುರಾಣಿ ಇವ್ರನ್ನೆಲ್ಲಾನ, ಅದನ್ನ ಆಯ್ತು ಪೂಜೆ. ಈಗ ಯುದ್ಧ ಪಥ ಏನು ಇಲ್ದಿದಕ್ಕೆ ಈಗ ಮನೆಗಿರೋ ಮುಚ್ಕೊಡ್ಲು ಕೂತಿಗೆ ಕರ್ನೆ ಬಾಂಡ್ಲಿ ಪೂಜೆ ಮಾಡ್ತಾರ ಕಳ್ಳ ಚಿನಾಲಿ. ಅಲ್ಲ ಅಂದ್ರೆ ಅವ ಆಯುಧ ಕಬ್ಬಣ ಆಯುಧ ಅದು. ಹಲೋ ಹಲೋ ಹಲೋ, ಅವು ಕಬ್ಬಣ ಆಯುಧ ತುಕ್ಕಿಡಿದೈತೆ, ನಿಮ್ ತವಿರೋದು ಚರ್ಮದ ತುಕ್ಕಿಡಿಯಲ್ಲ ಅಂದ್ರೆ ಅದಕ್ ಪೂಜೆ ಮಾಡ್ಬೇಕು ನಾನು ಯಾವತ್ತು. ಯಾಕೆ ಗೊತ್ತಾ, ಅದು ವಿಶಾಲಕ್ಕಂಗೂ ಬೇಕು, ನನ್ಗೂ ಬೇಕಲ್ವಾ? ದೇವತೆಗಳು ಬಳಸತಕ್ಕಂಥದ್ದು ಆಯುಧಗಳವು. ನೀನ್ ಹೋಗಿ ಏನ್ ಕೋಲಿಸ್ತೀಯ ನೀನು? ನಿನ್ ಲಾಸ್ಟ್ಗೆ ಅದೇ ಆಯುಧ ನಿನಗ್ ಮಚ್ಬಿಡ್ಲಾಗಿ ಯಾರನ್ನ ನೀನ್ ಕತ್ತಿಸ್ಬಿಡ್ತಾರೆ. ಅಥವಾ ಅದೇ ನಿನಗೇನ ಅರೆಕೋಲಾಗಿ ನಿನ್ನ ಎದಿಗೋ ಪದಿಗೋ ಹಾಕಿ ತಿವಿದ್ ಬಿಡ್ತಾರೆ. ನನ್ಗೆ ನಿನ್ನ ಹತ್ರ ಇರೋದೇ ಆಯುಧ, ನನ್ಗೆ ಅದೇ ನನಗೆ ಪೂಜೆ ಮಾಡ್ಬೇಕು. ನಾನು ಆ ಆಯುಧಕ್ಕೇನೆ ಪೂಜೆ ಮಾಡ್ಬೇಕು. ಹಂಗೆಲ್ಲ ಹೇಳ್ಬಾರ್ದು, ಲಾಸ್ಟ್ ಬಾಯಾಗ ಮಾತಾಡ್ದಂಗ ಆಗೋಗ್ತೈತೆ ನೀನು. ಆಯುಧ ಪೂಜೆ ಅಂದ್ರೆ ಇದು ಹಿಂದೆ ರಾಜರು ಮಹಾರಾಜರು ಉಪಯೋಗಿಸ್ತಿದ್ದು. ಆಮೇಲೆ ಇವನು ಮಹಿಷಾಸುರನ್ನ ಬಲಿ ಪಡೆದಂತ ಬಲಿಪಾಂಡವಿ ನಾಳೆ. ಇವೆಲ್ಲ ನೀನು ಕಥೆ ಪುರಾಣ ತಿಳ್ಕೊಂಡಿಲ್ಲ ನೀನು. ಎಲ್ಲೋ ಹುಟ್ಬಿಟ್ಟು ಎಲ್ಲೋ ಬೆಳೆದು ಎಲ್ಲೆಲ್ಲೋ ಯಾರ್ಯಾರನ್ನು ಮೋಸ ಮಾಡ್ಕೊಂಡು ಇಲ್ಲಿ ಇವಾಗ ಸೇರ್ಕೊಂಡು ಇಲ್ಲೂ ನಮ್ಮಂತರ್ನ ಅಮಾಯಕರನ್ನ ಹಾಳು ಮಾಡ್ತೀಯ ನೀನು. ನಿನ್ ಜೂಮಾನ್ ಪೂರ್ತಿ ಬರೀ ಇದ್ರಾಗೆ ಬಂದೋದು. ನಿನ್ನ ಆಯುಧಕ್ಕೆ ಪೂಜೆ ಮಾಡಿದ್ರೆ ಏನಾಗುತ್ತೆ ಅದನ್ನ ಹೇಳ ಫಸ್ಟ್. ಇಡೀ ಏನು ವಿಶ್ವ ಹುಟ್ಟದೋ ಇವಾಗ ಮನುಷ್ಯ ಜನ್ಮ ಅಂತ ಬಂತು, ಅವತ್ತಿಂದ ಇವತ್ತಿನವರೆಗಾಗಿ ಈ ತರದ್ ಮಾತು ಆಯುಧ ಪೂಜೆ ಇದನ್ ಮಾಡ್ತೀವಿ ಅಂತ ಯಾರ ಬಾಯಾಗೂ ಕೇಳಿಲ್ಲ. ಯಾರ್ದನ ಮುಂದೆ ನೀನ್ ಅದ್ ಹೇಳ್ಬಿಟ್ರೆ ನಿನ್ನ ಹಂಗೆ ಕತ್ತರಿಸಿ ಹಾಕ್ಬಿಡ್ತಾರೆ. ಯಾವ್ದನ ಆಯುಧ ಪೂಜೆ ಮಾಡಿರೋದಾಗಿ ತಗೊಂಡ್ ಮುಚ್ಕೊಡ್ಲಾಗಿ. ನನಗೆ ಚೂರಿ ಕಬ್ಬಣ ಇವೆಲ್ಲ ಇಷ್ಟ ಇಲ್ಲ. ನನಗೆ ನಿನ್ನ ಹತ್ರ ಇರೋ ಆಯುಧನೇ ನನ್ಗೆ ತುಂಬಾ ಇಷ್ಟ.
ನೀರ್ ಕೊಡ್ ಮಗ. ನೋಡಿ ಏನೋ ಮಾಡ್ಕೊಂಬಿಟ್ಟಿದ್ವಿ ಎಲ್ಲ ಬಂದು ನಾವು ಕರ್ಕೊಂಡ್ ಬಂದಿದ್ದೀನಿ. ಬಿಡಿ ಟೆನ್ಷನ್ ತಗೊಬೇಡಿ, ಅಚ್ಚುಕಟ್ಟ ಮಾತಾಡಿ ಸ್ವಾಮಿ. ಅಯ್ಯೋ ನನ್ ಮೊಮ್ಮಗಳು ಮಕ್ಕ ನೋಡಿ ಎಷ್ಟ್ ದಿವಸ ಆಗಿತ್ತು, ಎಲ್ಲ ಇಲ್ಲೇ ಪಕ್ಕದಾಗ ಕುಂತಿದ್ದಾಳೆ. ಜಾಸ್ತಿ ಟೆನ್ಷನ್ ತಗೊಬೇಡಿ ಯಜಮಾನ ಅಯ್ಯಾರೆ. ನೀವು ಟೈಮ್ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ. ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ, ಅದಕ್ಕೇನೆ ಓಡ್ಬೇಡಿ ಸ್ವಾಮಿ, ನಮ್ಗೆ ನೋಡಿ ಬೇಜಾರಾಗುತ್ತೆ. ನಾನೇನಾರ ಬದುಕಿದ್ರೆ ಅಲ್ಲಿವರೆಗೂ ಬೇಡ, ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನ್ ತಲುಪ್ಬೇಕು ಅವಳಿಗೆ ಭಾಗ, ಇವ್ಳಿಗೇನ್ ತಲುಪ್ಬೇಕ ಮಗನ್ಗೆ ಭಾಗ ಮಾಡ್ಯಾನ ಅಂತ ಇದ್ದೀನಪ್ಪ ಸ್ವಾಮಿ. ನಮ್ಮ ಮಾತು ಗಂಡ್ರು ಅಂತ ಬೇಜಾರ್ ಮಾಡ್ಕೋಬೇಡಿ. ಅವ್ರಿಗೆ ಭಾಗ ಕೊಡೋದ್ಕಿಂತ ಆಮೇಲೆ ಮಾರ್ಕೆಂಡ್ ಹತ್ಲನೆ ಎತ್ಬಿಟ್ಟವ್ರು ಅಲ್ಲ, ನಮ್ಮ ಅನುಭವ. ಅವ್ರ ಮಗಳು ಅಂತ ಅಂದ್ರಲ್ಲ, ಆ ಮೊಮ್ಮಗಳ ಹೆಸರಿಗೆ ಮಾಡ್ಬಿಡಿ ಸ್ವಾಮಿ, ಬೇಜಾರ್ ಮಾಡ್ಕೋಬೇಡಿ. ಕರೆಕ್ಟ್, ಒಳ್ಳೆ ಹೇಳ್ದೆ ಕಣಪ್ಪ. ನಾನು ಬಿಡಿ ಓಡಾಡ್ಬೇಡಿ, ನಮ್ಗೆ ಒಟ್ಟು ಇದೆ ಸ್ವಾಮಿ. ನೀವ್ ಹಿಂಗ ಆಗತ್ತೆ ಸ್ವಾಮಿ. ಇನ್ನೊಂದ್ 5 ನಿಮಿಷ ಬಿಟ್ಟು ಮಾಡಿ, ಆಮೇಲೆ ಹೊಲ್ಟಿಗಿಲ್ಟ್ರ ಇನ್ನೊಂದ್ 5 ನಿಮಿಷ ಬಿಟ್ಟು ಮಾಡಿ ಸ್ವಾಮಿ. ನೋಡಿ ಟೆನ್ಷನ್ ತಗೋಬೇಡಿ. ಇಲ್ಲ ನಾನು 2 ನಿಮಿಷ ಮಾತಾಡ್ತೀನಿ. ಮಾತ್ರ ನುಂಗಿದ್ರ? ಮಾತ್ರೆ ಎಲ್ಲ ನುಂಗಿದ್ದೀನಿ. ಅಲ್ಲ ಇದು ಉಪ್ಸ ಕಸೆ ಜಾಸ್ತಿ ಆಗ್ಬಿಟ್ಟು ಒಂದ್ ಗಂಟ್ಲಿಗೆ ಅಟ್ಟಿಕೊಂಡಂಗ ಆಗ್ಬಿಡ್ತೈತೆ. ಥಂಡಿ ಅಲ್ವನಪ್ಪ, ಥಂಡಿ ಅಲ್ವಾ ಈಗ. ಅಲ್ಲ ಇದು ಈ ನೋಡಿ ಹಿಂಗಂತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಒಂದ್ ಹೇಳ್ತೀನಿ ಸ್ವಾಮಿ, ಇನ್ನ ಎಲ್ಲ ವಯಸ್ಸು ಕಳೆದಿದ್ರ ಒಂದಿಷ್ಟ ಥಂಡಿ ಅಂದ್ರಲ್ಲ, ಈ ಮಕ್ಳಿಗೆ ಅದು ಕುಡಿಸ್ತಾರಲ್ಲ, ಇದು ಲೋಕಲ್ ಆಗಿ ಬಾರ್ ಅಂಗಡಿಗೆ ತಗಬೇಡಿ. ಇದು MSL MRP ಒಳಗೆ ಸೌರನ್ ಬ್ರಾಂಚ್ ಅಂತ ಬರುತ್ತಾಮಿ. ಆಗ ಅದನ್ನ ನೋಡಿ ಒಂದೊಂದ್ ಚೂರು ಬಿಸಿನೀರ್ ಹಾಕ್ಬಿಟ್ಟು ಅದ್ರೊಳಗೆ ಹಾಕಿ ಕುಡಿದ್ರೆ ಈಗ ಕೆಮ್ಮು ಹೋಗುತ್ತೆ ಅಂತ ಯಾರೋ ಹಿರೀಕರು ನಿಮ್ಮಂತ ಹೇಳಿರ ಸ್ವಾಮಿ. ಆಯ್ತು, ನಂದೇನಿಲ್ಲ. ಏನಕ್ಕೆ ಫೋನ್ ಮಾಡಿಸ್ದೆ ಗೊತ್ತಾ ನಮ್ ಪ್ರತಾಪ್ ಕೇಳಿ? ನಾನ್ ನಿನ್ನ ನೋಡ್ಬೇಕು ಅಂದ್ರೆ ತುಂಬಾ ಆಸೆ ಆಗಿದೆಪ್ಪ ನರಸಿಂಹರಾಜು ಅಪ್ಪ. ಇಂಥ ಟೈಮ್ ಆಗಿ, ವಯಸ್ಸು ಟೈಮ್ ಆಗಿ, ಮಳೆಗಾಲ ಟೈಮು, ನೀವೆಲ್ಲ ಯಾಕೆ ಬರಕ್ ಹೋಗ್ತೀರಾ? ಇಲ್ಲ ಈ ಕಡೆಗೆ ಯಾಕೆ ಅಂಟಿದಾರ? ಒಂದ್ ನಿಮಿಷ ತಡಿಯಪ್ಪ. ನೀನು ತುಮಕೂರಿಂದ ಹೊಸದುರ್ಗಕ್ಕೆ ಬಸ್ ಇದೆ, ನೀನು ಹೊಸದುರ್ಗಕ್ಕೆ ಬಂದ್ಬಿಡು. ನಾಳೆ ನಮ್ ಕಾರ್ ಕಳಿಸ್ಕೊಡ್ತೀನಿ. ಆ ಕಾರಲ್ಲಿ ನಮ್ಮ ಮನೇಲಿ ಬಂದು ಒಂದ್ ದಿವಸ ನಮ್ಮದು ಅಲ್ಲ ಸ್ವಾಮಿ. ಬೇಡ, ಆಮೇಲೆ ಅವರು ನಿಮ್ಮ ಮಗಳು ಬೇರೆ ಅಲ್ಲೇ ಐತಿ, ಆಮೇಲೆ ಯಾವನು ಇದು ಏನ್ ಅಪಾರ್ಥ ತಿಳ್ಕೊಂಡವ್ರು, ಏನು ಬೇಡ ಸ್ವಾಮಿ ಈಗ್ಲೇ. ನಾನು ಅಲ್ಗಲ್ಲ ಮನೆಗೆಲ್ಲ ಕರೀತಾ ಇರೋದು. ನಮ್ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರು. ನನ್ನ ಮನ್ಸಿಗೆ ನೆಮ್ಮದಿಗೋಸ್ಕರ ನಾನು ಹಿಂಗೊಂದಿಷ್ಟು ಏನೋ ಉಡುಗೊರೆ ಕೊಡೋಣ ಅಂತ ಇದ್ದೀನಿ ಸ್ವಾಮಿ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಶುಗರ್ ಐತೆ, ಆಮೇಲೆ ಕೆಮ್ಮು ಬೇರೆ ಉಪ್ಸ ನೋಡಿ, ಹಂಗ್ ಬಂದ್ಬಿಡ್ತು ಅಂದ್ರೆ ಒಂದೇ ಸಲ ಗಂಟ್ಲಿಗೆ ಅಡ್ಡಿಬಿಡ್ತೈತೆ. ಅದಕ್ಕೆ ಅಪ್ಪ ನನ್ ಬಾಗುದ್ ದೇವ್ರು ನೀನು. ನಾನು ಏನು ನಿನ್ನೊಂದ್ಸರಿ ಕಣ್ಣಾರೆ ನೋಡೋಣ ಅಂತ ಹೇಳ್ಬಿಟ್ಟಿ ನೀನು ಬೆಳಗ್ಗೆ ಒಂದು ಹೊಸದುರ್ಗಕ್ಕೆ ಬಸ್ ಇದೆ. ಹೊಸದುರ್ಗ ಈ ಬೆಳಿಗ್ಗೆ ಆಗಲ್ಲ ಸ್ವಾಮಿ. ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಂತೀನಿ. ಅಲ್ಲ ಬೆಳಿಗ್ಗೆ ನಮ್ಮ ಆತ್ಮೀಯರು, ನಮ್ಮ ಜಮೀನ್ ಬಲ್ಗೌಡ್ರದು ಒಂದು ಮಗಂದು ಮದುವೆ ಮಗಳದು. ದಯವಿಟ್ಟು ನಾನು ನೋಡಪ್ಪ, ನೀನು ಮದುವೆ ಇವತ್ತು ಇರುತ್ತೆ, ಅವ್ರು ಇರ್ತಾರೆ, ನಾನ್ ಇರ್ತೀನೋ ಇಲ್ವ ಅಂತ ಗೊತ್ತಿಲ್ಲ. ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಕ್ಕೆ, ನೀನು ಎಲ್ಲೂ ಇಳಿಯಂಗಿಲ್ಲ, ಏನಿಲ್ಲ. ನೀನ್ ಬಸ್ ಬಂದು ಇಳಿದ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ನನ್ ಡ್ರೈವರ್ ಕಳಿಸ್ಕೊಡ್ತೀನಿ. ಒಂದ್ 10-11 ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ. ಅವ್ನ್ ಕರ್ಕೊಂಡ್ ಸೀದಾ ಫ್ಯಾಕ್ಟ್ರಿ ಹತ್ರ ಬರ್ತಾನೆ. ನಮ್ ಫ್ಯಾಕ್ಟ್ರಿ ಹತ್ರ ನನ್ ಕೈ ಇಷ್ಟು ಧನ ಸಹಾಯ ಮಾಡ್ಬೇಕು ಅಂತ ಇದ್ದೀನಿ ನಿನ್ಗೆ. ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗ್ರ ಮಾಡ್ಸಿಕ್ಕಿದೀನಿ. ಅವೆರಡು ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ, ನೀನ್ ಕಾರ್ ತುಂಬಾ ಲೋಡ್ ಮಾಡಿಸ್ಕೊಂಡು ನಿಂಗೆ ಏನ್ ಬೇಕಾ ತಗೊಂಡು ನಿಮ್ ಊರಿಗೆ ಹೊಡ್ಸೋ ಕಾರು. ನಮ್ ಡ್ರೈವರ್ ಅಲ್ಲಿಂದ ಬರ್ತಾನೆ. ದಯವಿಟ್ಟು ನೀ ಕೈ ಮುಗಿದು ಕೇಳ್ಕೊಂತೀನಿ. ಇಲ್ಲ ಬೇಡಪ್ಪ, ದಯವಿಟ್ಟು. ನೀವು ಹಂಗೆಲ್ಲ ಇದು ಮಾತಾಡ್ಬೇಡಿ. ಇವ್ರ ಅಣ್ಣ ಅಯ್ಯಾರೆ ಮಾತಾಡ್ಬೇಡಿ. ನೋಡಿ ನಮ್ಗೆ ಖಂಡಿತ ಬೆಳಿಗ್ಗೆನ 8-9 ಗಂಟೆ ಒಂದು ಫೋನ್ ಹಾಕೊಂಡು ನಿಮ್ ಮಗರ್ನ ಒಂದು ಅಷ್ಟೇ ಮುಹೂರ್ತ ಮುಗಿಸ್ಕೊಂಡು ಹಂಗೆ ಬಸ್ ಹಚ್ಚಿಬಿಡ್ತೀನಿ ಸ್ವಾಮಿ ಹೊಸದುರ್ಗಕ್ಕೆ. ಯಾಕೊತ್ತಾ? ಬಿಡಿ ನೀವು ಇದು ಮಾತಾಡ್ಬೇಡಿ, ಉಸು ಕಟ್ಬೇಡಿ. ಅಲ್ಲಲ್ಲ, ಇಲ್ಲಿ ನಾನು ಫ್ಯಾಕ್ಟ್ರಿ ಹತ್ರ ಏನ್ ಕರ್ಸ್ಕೊಂತ ಇದ್ದೀನಿ ಗೊತ್ತಾ? ನನ್ನ ಹೆಂಡತಿ ಆಗ್ಲಿ ನನ್ನ ಸೊಸೆಗಾಗ್ಲಿ ಇವೆಲ್ಲ ಕೊಡೋದು ಒಂದು ಅವಳು ಅಷ್ಟು ಹಾಳು ಮಾಡಿ ಬಂದ್ಲು.
ಈಗ ಹೋಗಿ ಇದು ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ಬೇರೆ. ಅದಕ್ಕೆ ನನ್ನ ಮಗ ನಾನು ಮಾತಾಡ್ಕೊಂಡು ನಿನ್ಗೆ ಏನೋ ಒಂದಿಷ್ಟು ಕೈಲಾಗಿ ಧನ ಸಹಾಯ ನಿನ್ ಮನೆಗೆ ಕಟ್ತಿದ್ಯ ಅಂತಲ್ಲ, ನನ್ನ ಕೈಲಿಂದ ಒಂದಿಷ್ಟು ಧನ ಸಹಾಯ ಏನಿಲ್ಲ ನೋಡಿ. ನಾವು ನಿಮ್ಮ ಬಲಾದ್ರಕ್ಕೆ ಹೋಗಿ ಈಗ ಒಂಥರ ಅಭಿಮಾನಕ್ಕೋಸ್ಕರ ನಾನು ವಯಸ್ಸಾಗ್ತೀವಿ ಅವ್ರಿಗೆ ಸುಳ್ಳು ಹೇಳ್ಬಾರ್ದು ಅಂತ ಬರ್ತೀನಿ ಸ್ವಾಮಿ ಅಷ್ಟೇ. ಇಲ್ಲ ಇಲ್ಲ, ನೀವ್ ಖಂಡಿತ ಬರ್ಬೇಕಪ್ಪ. ನಿಮ್ ತಂದೆ ಅಂತ ತಿಳ್ಕೊಂಡು ಸ್ಟೀಲ್ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸ್ವಾಮಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೊಸದು ಒಂದ್ ಅರ್ಧ ಗಂಟೆಗೂ ಒಂದೊಂದು ಬಸ್ ಇದೆ ಹೊಸದುರ್ಗಕ್ಕೆ ಡೈರೆಕ್ಟು. ಒಂದು 100 ರೂಪಾಯಿನೇನೋ ಚಾರ್ಜ್ ತಗೊಬೋದು, 70-80 ರೂಪಾಯಿನೇನೋ. ನಾನು ಬಸ್ಸಾಗ ಓಡಾಡೋದಿಲ್ಲಪ್ಪ, ನನ್ಗೆ ಗೊತ್ತಿಲ್ಲ ಒಟ್ಟಿನಾಗೆ. ಶಿಸ್ತಾಗಿ ನೀನು ಬಂದು ಇದಕ್ಕೆ ಹೊಸದುರ್ಗದಲ್ಲಿ ಇಳಿದ್ರೆ ನಮ್ದು ನಮ್ ಯಾವ 3 ಕಾರಲ್ಲಿ ಯಾರನ್ನ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ, ಅವ್ನು ಬಂದು ಸೀದಾ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂಚೂರು ಒಂಚೇನ ಹೇಳುದ್ನಲ್ಲ ಅದನ್ನ ಇದಕ್ಕೋಸ್ಕರ ಬರ್ತಾ ಇದ್ದೀನಿ ಸ್ವಾಮಿ. ನಿಮ್ಮ ಇದಕ್ಕೋಸ್ಕರ ಮಾತಿಗೆ ಕಟ್ಟಬಿದ್ದು ಆಮೇಲೆ ಇದು ನಾನು ಏನ್ ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನು ನಮ್ಮ ತೋಟದಾಗೆ ಒಂದ್ ಕಾಯಿ ಒಂದ್ ಎಳ್ನೀರ್ ಕೊಡ್ತಾನಲ್ಲ ನಾನು. ಇಲ್ಲಪ್ಪ, ನಿಮ್ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು. ನರಸಿಂಹರಾಜು, ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗಳು ಫೋನ್ ಮಾಡಿದಾಗನೆ ನೀನ್ ಅವಳನ್ನ ಒಂದ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ವಲ್ಲ, ಆವಾಗಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ. ವಿಶಾಲ ಅಲ್ಲ ಸ್ವಾಮಿ, ನಾವು ನಿಮ್ಮ ಮಗಳ ಹೆಸರು ನಮ್ಮ ಮನೆಯವ್ರ ಹೆಸರು ವಿಶಾಲ ಅಮ್ಮ ಅಂತ ಸ್ವಾಮಿ. ಅಲ್ಲಪ್ಪ, ಲಲಿತಾ ಲಲಿತಾ ಇದೇನಪ್ಪ ಅಂತ. ಅಲ್ಲ ನೀನು ಅಕಸ್ಮಾತು ನಮ್ಮ ಇವ್ರು ಮಾಡಿದ್ರು ನನ್ನ ಮಗಳು ಮಾಡಿದ್ರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಾನೆ ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ, ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು. ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು. ನಿಮ್ಮಂತರ ಆಶೀರ್ವಾದ. ಅದಕ್ಕೇನೆ ಬೆಳಗ್ಗೆ ನಾನು ಒಂದೊಂದು 8:30-9 ಗಂಟೆ ನಮ್ಮ ಹುಡುಗನ ಕೈಲಿ ಮಾಡಿಸ್ತೀನಿ. ನೀವು ಆದಷ್ಟು ಬೇಗ ಬೆಳಗ್ಗೆ ಒಂದ್ ಸ್ವಲ್ಪ ಬಂದ್ರೆ, ಯಾಕೆ ಗೊತ್ತಾ, ನನಗೆ ಜಾಸ್ತಿ ಹೊತ್ತು ಫ್ಯಾಕ್ಟ್ರಿಲಿ ಇರಕ್ಕಾಗಲ್ಲ. ಸಾಯಂಕಾಲ ಆಗ್ತಾ ನಮ್ಮ ಮನೆಗೆ ಹೊರಟೋಗ್ಬಿಡ್ತೀನಿ. ಅಲ್ಲಿ ನೋಡಿದಿರಲ್ಲ ಕಂಡೋರ್ ಮನೆ ಹೆಣ್ಮಕ್ಳು, ಅವ್ರು ಹೊಟ್ಟೆ ಹುರ್ಕಂತಾರೆ, ಅವ್ರಿಗೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀರಾ. ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ, ಬಂದ್ರೆ ಖಂಡಿತ ಬರ್ತೀವಿ. ಇಸ್ಕೊಂಡೋದು ಏನೋ ಒಂದು ಕಾರು ಏನೋ ಕೆಟ್ಟೋಗಿದೆ ಅಂತ ಹೇಳ್ಕೊಂಬೋದಿಲ್ಲ, ರಿಪೇರಿ ಕಳ್ಸಿದ. ನಮ್ಮ ಕಾರಲ್ಲಿ ನಿಮ್ಗೆ ಏನ್ ಬೇಕೋ ಕಾಯಿ ಒಂದಿಷ್ಟು ಎಲ್ಲ ಅಕ್ಕಿ ಮೂಟೆ ಇದಾವೆ, ಅಕ್ಕಿ ಮೂಟೆ, ಕಾಯಿ, ಅಡಿಕೆ ಬೇಕಾದ್ರೆ ಅಡಿಕೆ. ನಿಮ್ದು ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಿಮ್ದು ಏನೈತಿ ಮನೆಗಿರೋದು ಒಂದು 10 ಕಾಯಿ ಅಷ್ಟೇ. ಅದನ್ನ ಕಾರಲ್ಲೇ ಲೋಡ್ ಮಾಡಿ ಕಳಿಸ್ತೀನಿ. ನಿಮ್ ಮನೆಗೆ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳ್ಸಿವ್ರಂತೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಬೆಳಿಗ್ಗೆ ಬಾರಪ್ಪ. ನಿನ್ಗೋಸ್ಕರ ನಾನು ಫ್ಯಾಕ್ಟ್ರಿಗೆ ಬರ್ತಾ, ನಾನು ಫ್ಯಾಕ್ಟ್ರಿಗೆ ಹೋಗೋದ್ ಬಿಟ್ಟು ಅಲ್ಲಿ 16 ವರ್ಷ ಆಯ್ತು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ. ನಿನ್ ಕರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆಗೆ ಬರ್ತಾ ಇರೋದು ಅಷ್ಟೇ, ನೀನ್ ನೋಡ್ಬೇಕು ಅಂತ. ಒಳ್ಳೆ ದೊಡ್ಡ ಮಾತು ಸ್ವಾಮಿ, ದೊಡ್ಡ ಮಾತು. ಇನ್ನ 100 ವರ್ಷ ಚೆನ್ನಾಗಿರಿ ಸ್ವಾಮಿ. ಆಯ್ತಪ್ಪ, ಆಯ್ತು ಸ್ವಾಮಿ, 100 ವರ್ಷ ಚೆನ್ನಾಗಿರಿ. ಟೈಮಿಗೆ ಸರಿಯಾಗಿ ಇದು ಮಾತ್ರೆ ತಾಳಿ, ಆಮೇಲೆ ಇದು ರೊಟ್ಟಿ, ರಾಗಿ ರೊಟ್ಟಿ ತಾಳಿ, ಆಮೇಲೆ ಇದು ಒಂದ್ ಸ್ವಲ್ಪ ಮುದ್ದೆ ಊಟ ಮಾಡಿ. ಆಯ್ತಣ್ಣ, ಆಯ್ತು ಸ್ವಾಮಿ. ಖಂಡಿತ ಭೇಟಿ ಮಾಡಿದ್ರೆ ಮಾತಾಡೋಣ ಬಾ ನಿನ್ ಜೊತೆ. ಆಯ್ತು ಸ್ವಾಮಿ, ಒಳ್ಳೇದಾಯ್ತಣ್ಣ. ಅಯ್ಯಾರೆ ಅಣ್ಣ, ನರಸಿಂಹಣ್ಣ. ಓ ಅಣ್ಣ, ಅದೇ ಅಪ್ಪ ಮಾತಾಡಿದ್ರ, ಅಪ್ಪಾಜಿ. ನೀವು ಯಾಕೆ ಅವೆಲ್ಲ ಅವ್ರಿಗೆ ಟೆನ್ಷನ್ ಕೊಡಕ್ ಹೋಗ್ತೀರ? ಕೆಮ್ಮು ಬೇರೆ ಐತೆ, ಇದು ಉಪ್ತಾವ್ ನೋಡಿ. ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ಹೇಳಣ್ಣ. ಇದು ಸೌರನ್ ಭ್ರಾಂತಿ ಬರುತ್ತಲ್ಲ ಮಕ್ಳಿಗೆ, ಬಾಣ್ತಿದ್ರಿಗೆ ಅದು ಎಲ್ಲ ಕೊಡ್ತಲ್ಲ ಸ್ವಾಮಿ, ಸೌರನ್ ಭ್ರಾಂತಿ. ಏನ ಡ್ರಿಂಕ್ಸ್ ಬಗ್ಗೆ ಗೊತ್ತಿಲ್ಲ ಅಣ್ಣ ನಮ್ಗೆ. ಸೌರನ್ ಭ್ರಾಂತಿ ಅಂತ ಬರ್ತೈತೆ. ಅದನ್ನ ಬಿಸಿನೀರ್ ಕಾಯಿಸ್ಬಿಡೋದು. ಬಿಸಿನೀರ್ ಕಾಯಿಸ್ಬಿಟ್ಟು ಒಂದೊಂದಿಷ್ಟ ಸೌರನ್ ಭ್ರಾಂತಿ ನೋಡ್ರಿ, ಗಸೆ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ. ಯಾರನ್ನ ನಮ್ಗಿನ್ನ ಹಿರಿಕರನ್ನ ಕೇಳಿ ನೋಡ್ರಿ. ಹೌದಾ? ಏನ ಇಲ್ಲ ಅಣ್ಣ ಬಿಡಿ, ಅದ್ರ ಬಗ್ಗೆ ಏನೋ ನಮ್ದು ಎಲ್ಲ ಉಪ್ಪಾಯ್ತು ಅವ್ರಿಗೆ. ಗೊತ್ತಾಯ್ತು, ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದೀವಣ್ಣ. ಕೆಮ್ಮು ನೋಡ್ರಿ ಹೆಂಗ್ ಕೆಮ್ಮಿರು. ಆಯ್ತು, ಬೆಳಿಗ್ಗೆ ಅಣ್ಣ ಅದೇ ಒಂದು 8:30 ಫೋನ್ ಮಾಡ್ಲಾ ಅಣ್ಣ? 8:30 ಫೋನ್ ಮಾಡ್ಲಾ? ಕಲ್ ಬ್ಯಾಕ್ ಯು ಕ್ಯಾನ್ ಕಮ್ ಟೈಮ್ 8:30 ಕಾಲಿಂಗ್ ಯು. ಇಲ್ಲ ಗೊತ್ತಾಗಲ್ಲ ಸರ್, ಹಂಗಂದ್ರೆ ನಮ್ಗೆ. ಅಲ್ಲ 8:30 ನಾನು ಫೋನ್ ಮಾಡಲ್ಲ ನಿಮ್ಗೆ? ಅಣ್ಣ ಅಯ್ಯರು ಹೇಳಿರಲ್ಲ 8:30 ಫೋನ್ ಹಾಕಿ. 8:30 ಫೋನ್ ಹಾಕ್ತೀನಿ ಅಣ್ಣ. ನೀವು ಒಂದ್ ಕಾಲ್ ಗಂಟೆ 20 ನಿಮಿಷಕ್ಕೆಲ್ಲ ಹೊಸದುರ್ಗ ಕಡೆಗೆ ಬಸ್ ಇದೆ. ನೀವು ಹೊಸದುರ್ಗ ಬಂದ್ರೆ ಇಲ್ಲ ಡ್ರೈವರ್ ಇಲ್ಲ ನಾನೇ ಆಯ್ತಣ್ಣ, ನಾನೇ ಬಂದು ಬೇಕಾದ್ರೆ ನಿಮ್ ಪಿಕಪ್ ಮಾಡ್ಕೊಂಡು
ಫ್ಯಾಕ್ಟ್ರಿ ಹತ್ರ ಇದ್ದು ಒಂದ್ ಅರ್ಧ ಗಂಟೆ ಇದ್ಬಿಟ್ಟು ಹಂಗೆ ಹೋಗಿರಂತೆ ಅಣ್ಣ. ಅಪ್ಪಾಜಿ ಹೇಳಿದ್ರಲ್ಲ ಗೊತ್ತಾ, ಅವ್ರ ಸಹಾಯ ಅವ್ರಿಗೆ ನೋಯಿಸ್ಬಾರ್ದು ಅಂತ ಹೇಳಿ ನಿಮ್ಗೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ, ದಯವಿಟ್ಟು ಬನ್ನಿ ಅಣ್ಣ ನಾಳೆ. ಆಯ್ತು ಅಣ್ಣ, ಖಂಡಿತ ಬರ್ತೀನಿ. 11 ಗಂಟೆ ಹೊತ್ತಿಗೆ ಅಲ್ಲಿ ಇರ್ತೀವಿ ಸ್ವಾಮಿ. 11 ಗಂಟೆ ನೀವು ಬಂದ್ರೆ ಮರ ಎಲ್ಲ ತೋಡ್ಸೋಗ್ಬಿಟ್ರೆ ಬೇಕಾರಣ್ಣ, ನಾನು ಕೂರಿಸ್ಬಿಟ್ಟು ನಿಮ್ಮ ಅಡ್ರೆಸ್, ನಮ್ಮ ಡ್ರೈವರ್ ನೋಡ್ಕೊಂಡ್ ಬಂದಿರ್ತಾನಲ್ಲ ನಿಮ್ಮ ಅಡ್ರೆಸ್ ಮನೆ, ಅದೇ ಕದಾ ಕಿಟಕಿಗೆ ಅಲ್ಲಿಂದ ಇಲ್ಲಣ್ಣ. ಅದು ಅರ್ಕಿಲಿಯಸ್ ಎಷ್ಟು, ಒಂದ್ ಸೆಲೆನೆ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ನಿಮ್ಗೆ ಕೊಡ್ತಿರೋದು, ನಾನು ನಮ್ಮ ಅಣ್ಣ ತಮ್ಮನಾಗಿ ಅಣ್ಣಂಗೆ ಗಿಫ್ಟ್. ಆಯ್ತು ಆಯ್ತು. ಖಂಡಿತ ಬನ್ನಿ ಅಣ್ಣ, ವಂದನೆಗಳು. ಒಂದನೇ ಅಣ್ಣ, ನಮಸ್ಕಾರ ಅಣ್ಣ. ಅಲ್ಲಿ ಬೆಳ್ಳಿಯ ಮೋಡ, ಅಲ್ಲಿ ಬೆಳ್ಳಕ್ಕಿ ನೋಡ. ಹಲೋ ಅಣ್ಣ. ಹಲೋ ಅಣ್ಣ, ಅಲ್ಲಿ ಈಗ ಹಾಡು ಹೇಳಿದ್ನಲ್ಲ ಅಣ್ಣ, ಹಾಡಿಗೆ ಟಿಕ್ ಮಾಡಿ ಅಣ್ಣ, ತುಂಬಾ ಚೆನ್ನಾಗಿದೆ ಹಾಡೋದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸರ್. ಯಾಮಿನಿ ರಾತ್ರಿ ಹಾಡು ಹೇಳ್ತಾಳಣ್ಣ, ಯಾಮಿನಿ. ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವರಿತ ಇಲ್ಲ, ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತೀರಾ? ಒಂದು 15 ದಿನ ಸ್ವಲ್ಪ ಸರಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಣ್ಣ? ಏನು ಅನ್ವರಿತ ಇಲ್ಲ. ಏನ್ ಅನ್ವರಿತ ಇಲ್ಲ ಅಂದ್ರೆ? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಾತ್ರೂಮ್ಗೆ ಹೋಗಿ ಹೊರಗಡೆ ಹೋಗಿ ಬಂದಿದ್ದೀನಿ ಈಗಾಗಲಿಂದ ಬೈದವ್ರ ಮನೆಗೆ. ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು ಅರ್ಧ ಹೊತ್ತಾಗ ಫೋನ್ ಮಾಡಿದ್ರು. ಈಗ ಅದ್ಯಾರೋ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರಲ್ಲ, ಇದು ದೇವತೆಗಳು ಫೋಟೋ. ಯಾರು ಗೊತ್ತಿಲ್ಲ. ಅದೇ ಮೇಸ ಆಮೇಲೆ ಇದು ಜರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರ ಊರಿಗೆ ಒಂದ್ 2 ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರ ಊರಿಗೆ ಒಂದ್ 2 ನೋಡೋಣ ಅಂತಾನ ಸ್ಕೂಲಲ್ಲ ಅವು ಜಂತಿದ್ದು ಇವು. ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ಮೆತ್ತ ಹಾಕುವಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಮೋಡ ಯಾವ ಊರದು? ನಾವಣ್ಣ ರಾತ್ರಿ ಮಾಡಿದ್ವಲ್ಲ, ದಾವಣಗೆರೆ. ಯಾಮಿನಿ ನಿಮ್ಮ ಅಭಿಮಾನಿ. ಯಾಮಿನಿ ಅಕ್ಕ. ಯಾಮಿನಿ ಅಕ್ಕರು ಹೆಸರೇ ಅದ ಯಾಮಿನಿ ಅಂತ. ಯಾಮಿನಿ ಅದು ಹಾಡು ಹೇಳಿದ್ರಲ್ಲ ರಾತ್ರಿ, ಹೇಳಿ ಇನ್ನೊಂದ್ಸರಿ ಅದು ಹಾಡು. ಇಲ್ಲಿ ಕೆರ ಹರ್ದಂಗ್ ಬಿದ್ಬಿಡ್ತಾರ ಅಕ್ಕ. ಈಗ ಪಕ್ಕದ ರೂಮ್ ಕ್ಲೀನ್ ಮಾಡ್ತಾರ, ಹೊರಗಡೆ ಹೋಗಿರೋದು. ಸೊ ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ಬಿಡಿ ಹೇಳ್ತೀನಿ, ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ. ಪ್ಲೀಸ್ ಹೇಳುವಂತ, ನಮ್ಮನ್ನೇ ಕ್ಲೀನ್ ಮಾಡುವಂತಾರ. ಅಲ್ಲಣ್ಣ ಏನಾಯ್ತು? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರಾ? ಯಾರೋ ಫೋನ್ ಮಾಡಿರಲ್ಲ. ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಏನು ಹೇಳು, ಫುಲ್ಲು ಬೆರಕಿಟ್ಕೊಂಡು ಇಟ್ಕೊಂಡಂಗ ಆಯ್ತು ತಲೆ. ಬೆರಕಿಟ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಈಗ ಅಲ್ಲ ಕಣಣ್ಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ ಎದ್ದಿ ಉತ್ತ ಕೀಳ್ದಾರಲ್ಲ ಹಿಂಗೆ ನೀರಾಗಿ ಬಿಸಿ ಮಾಡಿ. ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ. ನನ್ಗೆ ಅನ್ಬರಿಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ, ಅರ್ಜೆಂಟ್ ಆಗಿತ್ತು. ಮೊನ್ನೆ ತಂಗ್ಳು ಸಾರಲ್ಲಿ ಊಟ ಮಾಡ್ಬಿಟ್ಟೆ, ಸಾರ್. ಹಂಗಾಗಿ ಬೇದಿ ಆಗ್ಬಿಡ್ತಾ ಅಣ್ಣ? ಲಾಕ್ ಆಗ್ಬಿಡ್ತು. ಲಾಕ್ ಆಗ್ಬಿಡ್ತು, ಲಳ್ಳಂತ ಬಂದ್ಬಿಡ್ತಾ? ಅಷ್ಟೇ. ಈಗ ನಿಮ್ ಮನೆ ಕ್ಲೀನ್ ಮಾಡ್ತಾವ್ರಾ? ಇಲ್ಲಿ ಅದಕ್ಕೆ ಫೋನ್ ಮಾಡ್ರಿ, ಅದನ್ನು ಇದೊಂದು 5 ಅದನ್ನು ಹೊಡ್ಯಾಕ್ತಾರೆ. ಹೌದಾ? ಹೌದು ಇಡೀ ಯಾಮಿನಿ. ಅಲ್ಲ, ನಮಗೂ ಒಂದ್ ಜೀವನ ಇದೆ, ನಮಗೂ ಒಂದು ಮನ್ಸಿದೆ. ನೀನ್ ಏನ್ ಅರ್ಥ ಮಾಡ್ಕೊಳಲ್ಲಪ್ಪ ನನ್ನ ಜೀವನ? ಹೇಳು, ಏನ್ ಅರ್ಥ ಮಾಡ್ಕೊಳಲ್ಲ? ಇದನ್ನೆಲ್ಲ ನೀವು ನಿಮ್ಮವ್ರಿಗೆ ಹೇಳು, ನಮ್ಗೇನ್ ಹೇಳ್ತೀಯ? ನಿಮ್ಮವ್ರಿಗೆ ಅಂದ್ರೆ ಯಾರಿಗೆ? ನಿಮ್ ದೊಡ್ಡಪ್ಪರಿಗೆ, ಆಮೇಲೆ ನಿಮ್ಮ ಸಂಬಂಧಿಕರು ಯಾರವ್ರು ಅವ್ರಿಗೆ ಹೇಳು. ನೋಡಿ ಅಂದ್ರೆ ಅವ್ರ ಜೀವನ ಸರಿಪಡಿಸ್ತಾರೆ ಹೊರತು ಜೀವನ ನಡೆಸ್ತಾರ ಅಂದ್ರೆ ಅವರು ನಡೆಸ್ತಾರ ಅಂದ್ರೆ ಇವಾಗೇನ್ ಬೇಜಾನ್ ಗಾರ್ಮೆಂಟ್ಸ್ ಇದಾವೆ. ಆಮೇಲೆ ಹೌದಾ ಅಂತ ರಾಯಚೂರು ಗುಲ್ಬರ್ಗದ ಕಡೆಯಿಂದಲೇ ಕೆಲಸ ಮಾಡ್ತಾರೆ, ಶೆಡ್ಗಳು ಹಾಕೊಂಡು. ಮಗು ಜೀವನ ಏನ್ ಮಾಡ್ಬೇಕು? ಮಗುಗೆ ಯಾರಿಗಾರ ಮದುವೆ ಮಾಡ್ಬಿಡು. ಅಲ್ಲ ರೀ, ನೀನ್ ಹೇಳ, ಒಬ್ಬ ತಂದೆಯಾಗಿ ಮಗು ಹೇಳ ಮಾತಾ ಇದು?
ಅವ್ರ ಅಪ್ಪರ್ಗೆ ಹೇಳು, ನಿಮ್ಮ ಯಜಮಾನ್ ಮನೆಯವ್ರಿಗೆ. ಅವ್ರ ಅಪ್ಪ ನೀನೇ ಅಲ್ವನ್ರಿ, ನೀನೇ ಕಣ್ರಿ. ನೀವ್ ಆಯ್ತ್ ಪೂಜೆ ಮಾಡಿದ್ರ ಆಲೆ? ಇಲ್ಲ, ನಾನ್ ಆಯ್ತ್ ಪೂಜೆ ಮಾಡ್ಬೇಕು ಅಂತ ಇದ್ದೀನ್ರಿ. ಮಾಡು. ನೀವ್ ಅಲ್ಲಿದ್ದೀರಾ, ಹೆಂಗ್ ಮಾಡ್ಲಿ ನಾನು? ನಿಮ್ ಕಬ್ಬಣನ ಆಯ್ತ್ ಪೂಜೆ ಮಾಡಕ್ ನನ್ಗೆ ಅಲ್ಲ, ನಾನು ಏನ್ ಗೊತ್ತಾ, ನಿಮ್ಮ ಹತ್ರ ಒಂದ್ ಆಯುಧ ಐತಲ್ಲ, ಆ ಆಯುಧಕ್ ಪೂಜೆ ಮಾಡಿದ್ರೆ ವಿಶಾಲಕ್ಕಂಗೂ ಅದೇ ಆಯುಧ ಯೂಸ್ ಮಾಡ್ತೀರಾ, ನನ್ಗೂ ಅದೇ ಆಯುಧ ಯೂಸ್ ಮಾಡ್ತೀರಾ. ಆ ನಿಮ್ ಸಾಮಾನ್ಯ ನನ್ಗೆ ಆಯುಧ ಇದ್ದಂಗ್ ಕಣ್ರಿ, ಅದಕ್ಕೆ ಪೂಜೆ ಮಾಡ್ಬೇಕು. ಹಿಂದೆ ರಾಜ ಮಹಾರಾಜರುಗಳು ಶತಮಾನಗಳ ಹಿಂದೆ ರಾಜ ಮಹಾರಾಜರುಗಳು ಯುದ್ಧಕ್ಕೆ ಹೋಗಿ ಬಳಸಿ ತಾಂಬಂದ್ ಮಡಗಿರೋ ಆಯುಧಗಳು ಇವತ್ತು ಅದನ್ನೇ ರೂಢಿಯಲ್ಲಿ ನೀವು ಮಾಡ್ಕೊಂಡ್ರದ. ನೀನ್ ಏನ್ ಕೋಲಿಸ್ತೀಯ ಅಂದ್ರೆ ಎಷ್ಟು ಊರ್ ಹಾಳು ಮಾಡಿ ಚಿನಾಲ್ ಮುಂದೆ ಆಯುಧ ಅದು ಕೋಲಿಸ್ತೀಯ.